Tobacco use leads to cancer, heart attacks, lung disorders, and other deadly diseases. The characters shown in this film or program do not support the use of any type of tobacco products such as bidis, cigarettes, keli, zarda, etc., or their promotion in any manner. ಮನುಷ್ಯನ ಸ್ಪಂಜಿನಂತಿರುವ ಶ್ವಾಸಕೋಶ ಗಾಳಿ ಹೀರಿಕೊಳ್ಳುವುದಕ್ಕಾಗಿದೆ. ಆದರೆ ಕೆಲವರು ಶ್ವಾಸಕೋಶವನ್ನು ಬೀಡಿ ಸಿಗರೆಟ್ನ ಹೊಗೆ ಹೀರಿಕೊಳ್ಳುವುದಕ್ಕಾಗಿ ಬಳಸುತ್ತಾರೆ. ಸಾಮಾನ್ಯವಾಗಿ ಧೂಮಪಾನ ಮಾಡುವ ವ್ಯಕ್ತಿಯ ಶ್ವಾಸಕೋಶವನ್ನು ಹಿಂಡಿ ನೋಡಿದರೆ ಇಷ್ಟು ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಟಾರ್ ಸಿಗಬಹುದು. ಇಷ್ಟೊಂದು ಟಾರ್ ಎಂದರೆ ನಿಮಗೆ ಅನಾರೋಗ್ಯ, ಬಹಳವೇ ಅನಾರೋಗ್ಯ ತರಲು ಸಾಕು. ಇದು ಕಾಡು, ಸುಂದರ ಕಾಡು ಅಲ್ಲ ಆಂಟಿ, ಭೀಕರ ಕಾಡು. ಓಹೋ, ಮನೋಹರ ಕಾಡು. ಅಮ್ಮಮ್ಮ, ಭಯಂಕರ ಕಾಡು. ಇದು ಕಾಡು, ಇದುವೇ ನಮ್ಮ ಕಾನನ. ಈ ಕಾನನದಲ್ಲಿ ನಮ್ಮ ಚಾರಣ. ಇದು ಕಾಡು, ಇದುವೇ ನಮ್ಮ ಕಾನನ. ಈ ಕಾನನದಲ್ಲಿ ನಮ್ಮ ಚಾರಣ. ಚಾರಣ ಚಾರಣ ಚಾರಣ, ಕಾನನದಲ್ಲಿ ನಮ್ಮ ಚಾರಣ. ಈ ಚಾರಣದೊಡನೆ ಸಿಗುವುದು ಹಸುರಿನ ರಸದೌತಣ. ಔತಣನಾ? ಯಾವುದು? ಯಾವಾಗ ಅಂಕಲ್? ಕಾಡ್ಕೊಳ್ಳಿದ, ಫಿಶ್ ಫ್ರೈದ? ಅಯ್ಯೋ ನಿನ್ನ, ತಿನ್ನೋದೊಂದು ಬಿಟ್ರೆ ಬೇರೆ ಏನು ಗೊತ್ತಿಲ್ವೇನೋ ನಿನ್ಗೆ ತುಂಬಾ? ಮನಸ್ಸಿಗೆ ಹಬ್ಬದೌತಣ, ಮೋಹಕ ರೋಮಾಂಚನ. ಕಾನನದ ಈ ಔತಣ, ಕಣ್ಣಿಗೆ ರಸದೌತಣ, ಮನಸ್ಸಿಗೆ ಹಬ್ಬದೌತಣ, ಮೋಹಕ ರೋಮಾಂಚನ. ರಘು, ಏನೋ ಅಂದೆ ನನಗೆ? ಕೂಲಿ ಅಂಕಲ್ ಅಂತ ಮಕ್ಕಳ ಇವ್ರ ಹೆಸರೇನು? ಪ್ರಕಾಶನಿಗೆ ಹಾಗೆ ಹೇಳಬಾರ್ದು. ಕಾಡು ಗೊತ್ತಾಯ್ತಾ? ಇದು ಕಬ್ಬನ್ ಪಾರ್ಕ್ ಅಲ್ಲ, ಜೋಪಾನ ಆಗಿರ್ಬೇಕು. ಏ ರಘು, ಎಲ್ಲ ಟೆಂಟ್ ಹಾಕೋಣ? ಇಲ್ಲ ಕಣ, ಮುಂದೆ ಒಂದ್ ಕಡೆ ಹಾಕೋಣ. ನಡಿ, ಹುಡುಕು ಒಂಚೂರು. ಶಂಕರ್ ಎಲ್ಲಿ? ಶಂಕರ, ಇದ್ದೀನಿ. ಎಲ್ಲಿ ದಾರಿ ತೋರಿಸಿ? ಕಾಡಲ್ಲಿ ದಾರಿ ತೋರಿಸ್ತಿರೋದು ಹಿಂದೆ ಬಿಟ್ಟಿ. ಅಲ್ಲಿ ಟೆಂಟ್ ಹಾಕೋದಕ್ಕೆ ಒಳ್ಳೆ ದಾರಿ ಅದು ಅದಾ? ಇಲ್ಲೇನಾ? ಬನ್ನಿ ಇಲ್ಲೇ ಬನ್ನಿ, ಎಲ್ಲ ಈ ಕಡೆ. ಊಟ ಹಾಕ್ತೀವಿ ನಾವು. ಎಲ್ಲ ಈ ಕಡೆ ಬಂದ್ಬಿಡಿ. ಎಲ್ಲ ಇಲ್ಲಿ ಬಂದು ಹಿಡಿಸಿ, ಎಲ್ಲ ನಿಲ್ಲಿಸಿ. ಇಂಥ ಭಯಂಕರವಾದ ಕಾಡಲ್ಲಿ ಟೆಂಟ್ ಕಟ್ತಾ ಇದೆಯಲ್ಲ, ಸುಮ್ಮನೆ ಕೇಳಿದೆ, ಹಾಗೇನಿಲ್ಲ. ಓಕೆ, ವೆರಿ ಗುಡ್. ಏ ರಾಜು, ಕಾಡಂದ್ರೆ ಹೇಗಿರತ್ತೇನೋ? ನಂಗೆ ತುಂಬಾ ಭಯ ಆಗ್ತಿದೆ. ಯಾಕೆ ಹೆದರ್ಕೋತೀಯ? ನಾವೆಲ್ಲ ಇಲ್ವಾ? ಆದ್ರೂ ಇಲ್ಲ ಆನೇನೋ ಹುಲಿನೋ ಬಂದ್ರೆ ಏನೋ ಮಾಡೋದು? ಅಷ್ಟೊಂದು ಹೆದರ್ಕೊಳ್ಳಂಗಿದ್ರೆ ಯಾಕೆ ಬರ್ಬೇಕಾಯ್ತು? ಎಂತ ಹೆದರ್ಕೊಳ್ಳೋ ಗಂಟು ಬಿತ್ತು. ಏ ನನ್ನನ್ನು ಹೆದರ್ಪುಕ್ಲ ಅನ್ಬೇಡ ಅಂತಿನ್ ಕಣ. ಏನೋ ಮಾಡ್ತೀಯ? ಬಿಟ್ರು ಈಗ ತಾನೇ ನಾವು ಬಂದಿದೀವಿ, ಆಗ್ಲೇ ನಿಮ್ ಜಗಳ ಶುರು ಆಯ್ತಾ?
ಸಮಾಧಾನವಾಗಿ ಇರ್ಬೇಕು ಆಯ್ತಾ? ಏನೇನ್ರು ಎಲ್ಲ ನಮ್ಮಿಬ್ರನ್ನ ಬಿಟ್ರಾ? ನೀವೇ ಸೇರ್ಕೊಂಡು ಏನೇನೋ ಪ್ಲಾನ್ ಹಾಕಿದಿರೋ ಹಾಗಿದೆ. ಇಲ್ಲ ಕಣೆ, ಇವರಿಬ್ರು ಸೀತಾ ಅದನ್ನೆಲ್ಲ ಈಗಲೇ ಹೇಳ್ಬೇಕಾ? ಆಮೇಲೆ ಮಾತಾಡಿದ್ರೆ ಆಗಲ್ವಾ? ಇರ್ಲಿ ಬಿಡ್ರು. ಬನ್ನಿ ಎಲ್ಲ ಕಾರ್ಡ್ ನೋಡೋಣ. ಅಡಿಗೆ ಎಲ್ಲ ರೆಡಿ ಅಲ್ವಾ? ರೆಡಿ ಪ್ರಕಾಶನ. ಎಲ್ಲ ಬಂದ್ಬಿಡಿ, ಕತ್ಲಾಗ್ತದೆ. ಊಟ ಮಾಡ್ಕೊಂಡು ಮಲ್ಕೊಂಬೇಡ. ಬನ್ನಿ ಬನ್ನಿ, ಎಲ್ಲ ಬನ್ನಿ ಕುತ್ಕೊಳ್ಳಿ. ಬನ್ನಿ ಕುತ್ಕೊಳ್ಳಿ. ಎಲ್ಲ ಸುತ್ತ ಕುತ್ಕೊಳ್ಳಿ, ಎಲ್ಲ ಸುತ್ತ ಕುತ್ಕೊಳ್ಳಿ. ಹಿಂದೆ ಸ್ವಲ್ಪ ಹಿಂದೆ ಹೊಲ ಹಿಂದೆ ಸ್ವಲ್ಪ ಹಿಂದೆ. ಕುತ್ಕೊಳ್ಳಿ. ಅಲ್ಲಿ ಕೂತ್ಕೊಳ್ಳೋ ಮಾರಾಯ. ಕೂತ್ಕೊಳ್ಳೋ ಬಟ್ರೆ, ಎಲೆ ಬಡಿಸ್ಬಿಡಿ ಎಲ್ರಿಗೂ. ಕುಚ್ಚೋಕ್ಕಾಗಲ್ವ ನಿನ್ಗೆ? ಹಿಡಿಯ ಎಲೆ ಹಿಡಿದಿ. ಕತ್ತಾಗ್ತದೆ, ಎಲ್ಲೂ ಹೋಗ್ಬಾರ್ದು ಕಾಡಲ್ಲಿ, ಗೊತ್ತಾಯ್ತಾ? ಅಷ್ಟೇ ಕಳೆದೋಗ್ಬಿಡ್ತೀರಾ. ಕಾಡು ಅಂದ್ರೆ ಕತ್ಲು, ಏನು ಕಾಣಲ್ಲ. ಏನು ಸೀತಾ ಕವಿತ್ರಿ ಆಗಿರೋ ಹಾಗಿದೆ. ಇಬ್ರು ಸಿನಿರಿ ನೋಡ್ತಾ ಎಲ್ಲಿಗೋ ಹೇಳದಕ್ಕೆ ಹೊರಟ್ರು ಆಗಿದೆ. ಅಯ್ಯಯ್ಯೋ ಇಲ್ಲ ಆಂಟಿ, ಸೀನ್ರಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ವಿ. ಹೌದು ಆಂಟಿ. ಆಂಟಿ ಒಂದ್ ಸ್ವಲ್ಪ ಇಲ್ಲೇ ದೂರ ಹೋಗ್ಬರೋದಾ? ನನ್ಗೆ ಗೊತ್ತಿತ್ತು ನೀವು ಇದೇ ಪ್ಲಾನ್ ಹಾಕಿದ್ದೀರಾ ಅಂತ. ನಿಜವಾಗ್ಲೂ ಪ್ಲಾನ್ ಹಾಕಿರ್ಲಿಲ್ಲ ಆಂಟಿ, ಆದ್ರೆ ನೀವು ಎದ್ದಿರೋದ್ರಿಂದ ಹೇಳ್ಬಿಟ್ಟು ಹೋಗೋಣ ಅಂತ. ಸರಿ ಹೋಗಿ, ಆದ್ರೆ ಇಲ್ಲೇ ಪಕ್ಕದಲ್ಲೇ ಇರ್ಬೇಕು, ತುಂಬಾ ದೂರ ಕಾಡೋಳಕ್ ಹೋಗ್ಬಾರ್ದು ಆಯ್ತಾ? ಆಮೇಲೆ ನೀವು ದಾರಿ ತಪ್ಪಿದ್ರೆ ಇಲ್ಲಿ ನಿಮ್ ದಾರಿ ತೋರ್ಸಕ್ಕೆ ಯಾವ ಪೊಲೀಸ್ ಇರಲ್ಲ, ಗೊತ್ತಾಯ್ತಾ? ಹಾಯ್ ಪ್ರಕಾಶ್, ಗುಡ್ ಮಾರ್ನಿಂಗ್. ಏನ್ ಇಷ್ಟು ಬೇಗ ಎದ್ದಿದ್ದೀಯಾ? ಗುಡ್ ಮಾರ್ನಿಂಗ್. ಮತ್ತೆ ಹೇಳ್ದೇ ಇರ್ತೀನಾ, ಬೆಳಗಿನ ಇಂಥ ವಾತಾವರಣ ನೋಡಕ್ಕೆ ಭಾಗ್ಯ ಮಾಡಿರ್ಬೇಕು, ಗೊತ್ತಾ? ಗುಡ್ ಮಾರ್ನಿಂಗ್ ಅಂಕಲ್. ವೆರಿ ಗುಡ್ ಮಾರ್ನಿಂಗ್. ಇಲ್ಲೇ ಒಂದ್ ಸ್ವಲ್ಪ ದೂರ ಹೋಗ್ಬರೋದಾ? ಗೊತ್ತಾಯ್ತು, ಹೊರಟ್ ಬನ್ನಿ. ಹುಷಾರು. ಹುಷಾರಾಗಿ ಹೋಗಿ ಆಯ್ತಾ? ಮೇಡಮ್, ಹೇಗಿದೆ ಈ ಕಾಡು, ಈ ವಾತಾವರಣ? ಸೂಪರ್ ಪ್ರಕಾಶ್. ಈ ಹಸಿರು, ಈ ತಂಗಾಳಿ, ಈ ಶಾಂತಿ, ಇದು ಸ್ವರ್ಗ. ನಿಜವಾಗ್ಲು ಇದು ಸ್ವರ್ಗನೇ. ನೀನು ಈ ಸ್ವರ್ಗಲೋಕದ ಅಪ್ಸರೆ. ನೋಡಿ, ಇಲ್ಲೆಲ್ಲ ಮುಳ್ಳಿರುತ್ತೆ. ನಿಮ್ಮ ಮನೆ ಹತ್ರ ಪಾರ್ಕಲ್ಲ ಇದು? ಆನಿ ಏನ್ ಭಟ್ರೆ, ಟೀ ರೆಡಿ ಮಾಡ್ಬಿಟ್ರಾ? ಹೌದು ಮಾರಾಯರೆ, ನೀವು ಟೀ ಕುಡಿಲಿಕ್ಕೆ ಉಂಟಾ? ಕುಡಿ ಕುಡಿ. ನಿಮ್ಮ ಕೈ ಟೀ ಇಲ್ಲನ್ನಕ್ಕಾಗ್ತದ? ಅಂತಿಂತ ಟೀ ಅಲ್ಲ, ಹೈ ಕ್ಲಾಸ್ ಟೀ ತಗೊಳ್ಳಿ. ಖಾರ ಜಾಸ್ತಿ ಆಯ್ತಾ? ಉಪ್ಪು ಜಾಸ್ತಿ ಆಯ್ತಾ? ಅಯ್ಯೋ, ಸಕ್ಕರೆ ಕಮ್ಮಿ ಆಯ್ತಾ? ಬಿಸಿ ಬಿಸಿಯಾಗಿದೆ. ಅಲ್ಲ, ಟೀ ಹಾಕಿ ಉಂಟಲ್ಲ,
ಸೂಪರ್ ಆಗಿದೆ ಭಟ್ರೆ, ತುಂಬಾ ಥ್ಯಾಂಕ್ಸು. ಇದು ಥ್ಯಾಂಕ್ಸ್ ಎಂತದು ಮಾರಾಯರೆ, ನನ್ನ ಕೆಲಸ ಇಂಥದ್ದೇ ಅಲ್ವಾ? ಹೌದಲ್ಲ. ಏನು ಈ ಮಕ್ಕಳು ಇನ್ನು ಮಲ್ಕೊಂಡಿದಾರಾ? 8 ಗಂಟೆ ಆಗೋಯ್ತು, ಇನ್ನೂ ಎದ್ದಿಲ್ಲ. ಛೇ ಛೇ ಛೇ, ಈ ಕೆಟ್ಟ ಬೆಂಗಳೂರು ಅಭ್ಯಾಸನೇ ಬಿದ್ದಿದೆ. ಏ ಮಕ್ಕಳ ನಡ್ರಪ್ಪ, ಬೇಗ ನಡ್ರಿ ನಡ್ರಿ, ಸೈಟ್ ಸೀಯಿಂಗ್ ನೋಡ್ಬೇಕು, ಎಲ್ಲ ಮಾಡ್ಬೇಕು, ನಡ್ರಿ. ಏನಿದು ಚಿಕ್ಕ ಮಕ್ಕಳ ತರ ಆಡ್ತಿದ್ಯಲ್ಲ ಪ್ರಕಾಶ್? ಈ ಸುಂದರವಾದ ಪ್ರಕೃತಿ ನಡುವೆ ದೊಡ್ಡ ತರ ಗಂಭೀರವಾಗಿದ್ದು ವಾಪಸ್ ಹೋಗೋದು ನಂಗಂತೂ ಇಷ್ಟ ಅಲ್ಲ ಕಣು. ಬೇಕಾದ್ರೆ ಚಿಕ್ಕ ಮಗು ಅಂತ ಅನ್ಕೋ, ಇಷ್ಟು ಚೆನ್ನಾಗಿದೆ. ವಾ ಸೂಪರ್ ಪ್ರಕಾಶ್, ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಇದು ಎಷ್ಟು ಸೂಪರ್ ಆಗಿದೆ. ಈ ಪ್ರಕಾಶ್ ಬಾರು, ಈ ಪ್ರಕೃತಿ ಸೌಂದರ್ಯನ ಸ್ವಲ್ಪ ಅನ್ಭವಿಸ್ ಬಾ. ಈ ನಿನ್ ಬಿಗುಮಾನ ಒಣಜಂಬನ ಬಿಟ್ಟು ಸ್ವಲ್ಪ ಪಕ್ಕಕ್ಕಿಡು. ನೀನ್ ಈ ಪ್ರಕೃತಿ ಸೌಂದರ್ಯನ ಅನುಭವಿಸ್ಬೇಕು ಅಂದ್ರೆ ಸ್ವಲ್ಪ ನಾವು ಮಕ್ಕಳಾಗಬೇಕಲ್ವಾ? ಆದ್ರೆ ನಾನಂತೂ ಮಗು ಆಗಲ್ಲಪ್ಪ. ಯಾಕೆಂದ್ರೆ ನಾನು ಹೆಂಗಾಗಿರೋದ್ರಿಂದ ಈ ಪ್ರಕೃತಿ ಸೌಂದರ್ಯಕ್ಕೆ ಸವಾಲು ಹಾಕ್ತಿರೋ ಈ ನಿನ್ನ ಸೌಂದರ್ಯನ ಅನುಭವಿಸ್ತಾ ಇದ್ದೀನಿ. ಮಗು ಆದ್ರೆ ಅದು ಸಾಧ್ಯನಾ? ಈ ತರ್ಲೆ ಈ ಹುಡುಗರಿಗೆ ಯಾವಾಗಲೂ ಹುಡುಗಿನ ಧ್ಯಾನನ. ನಿನ್ನ ಏನ್ ಮಾಡ್ತೀನಿ ನೋಡ್ತೀನಿ. ಕತ್ತೆಗಳ ಏನಿದ್ ನಿಮ್ ಕೆಟ್ಟ ತಮಾಷೆ? ಬೆಗ್ಗೆ ಬೆಗ್ಗೆ ನಮ್ಮನ್ ಬಿಟ್ಟು ಬಂದ್ರೆ ಸುಮ್ತಿವೆ. ಅದಿರ್ಲಿ, ನಾವಿಬ್ರು ಇಲ್ಲಿರ ನಿಮ್ಗೆ ಗೊತ್ತಾಯ್ತು. ಯಾಕೆ ಕರಿಯೇ ಇಲ್ವಾ ತೋರ್ಸಕ್ಕೆ? ಏನ್ ಅನ್ಕೊಂಡಿದ್ದೀರ ಅದನ್ನ? ನಮ್ಮ ಅಣ್ಣನೂ ಕಡಿಮೆ ಇಲ್ಲ, ನೀವೆಲ್ಲಿದ್ರು ಕಂಡಿಡ್ತಾನೆ ಗೊತ್ತಾ? ಸಾಕ್ ಸಾಕ್ ಕಚ್ಕೊಂಡಿದ್ದು. ನಾಯಿಗೇನೋ ಪತ್ತೆ ಮಾಡೋದಿದೆ. ಅರೆ ನಿನ್ ಕೋತಿ ಯಾಗ ಪತ್ತೆ ಮಾಡುತ್ತೆ? ಹೇಗಂದ್ರೆ ನನ್ನ ಹನುಮ ಎಷ್ಟು ದೊಡ್ಡ ಮರ ಬೇಕಾದ್ರೂ ಹತ್ತಾನೆ, ಅಲ್ಲಿಂದ ಪತ್ತೆ ಮಾಡ್ತಾನೆ. ಸರಿ ಆಯ್ತು, ಅಂದ್ರೆ ಕಾಲ್ ನೋಡೋಣ ಬನ್ನಿ. ನಡೀರಿ ಹೋಗೋಣ. ವಾಣಿ, ಎಲ್ಲ ಮಕ್ಕಳು ಕಾಣ್ತಿಲ್ವಲ್ಲ? ಹೌದಲ್ಲ, ಆ ರಾಜು ಮತ್ತು ಅವ್ರ ಫ್ರೆಂಡ್ಸು ಇಲ್ಲೇ ಇಲ್ಲ ಬರ್ತೀವಿ, ಹೋಗ್ತೀವಿ, ಸುತ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಇನ್ನೂ ಬಂದಿಲ್ಲ ಹಾಗಿದ್ರೆ? ವಾಣಿ, ಏನ್ ಹೇಳ್ತಿದ್ದೆ ನೀನು? ಇದು ಕಾಡ್ ಕಣೆ, ಇಲ್ಲಿ ಮಕ್ಕಳನ್ನ ಅಷ್ಟೇ ಕಳ್ಸಿದ್ಯಾ? ಅವ್ರು ಹೋಗುವಾಗ ನೀನು ಅಲ್ಲೇ ಇದ್ದೆ ಅಲ್ವೋ? ಅವ್ರು ನಿನಗೂ ಹೇಳ್ಬಿಡ್ತಾನೆ ಹೋದ್ರು. ಓಕೆ ಓಕೆ, ಫುಲ್ ಪ್ರಕಾಶ್, ಟೆನ್ಷನ್ ತಗೊಳ್ಬೇಡಿ. ಎಲ್ಲೂ ಹೋಗಿರಲ್ಲ, ಇಲ್ಲೇ ಎಲ್ಲೋ ಪಕ್ಕದಲ್ಲಿ ಆಟ ಆಡ್ತಾ ಇರ್ತಾರೆ. ಆ ಚಿಕ್ಕ ಮಕ್ಕಳು ದೂರ ಎಲ್ಲೂ ಹೋಗ್ಲಿಕ್ಕಿಲ್ಲ, ಅವರಿಗೆ ಹೆದರಿಕೆ ಒಂದು ಇರ್ಲಿಕ್ಕಿಲ್ವೋ? ಇಲ್ಲೇ ಇಲ್ಲೇ ಇರ್ತಾರೆ. ನಾನು ಕೂಗು ಕೇಳ್ತೇನೆ, ರಾಜು ಸೀತಾ, ಎಲ್ಲೋದ್ಲಪ್ಪ ಇವಳು? ವಾಸು, ಭೀಮಾ, ನಡ್ರಿ ನಡ್ರಿ, ಹುಡ್ಕೊಂಡು ಬರೋಣ. ಭಟ್ರೆ, ನಾವು ಹುಡ್ಕೊಂಡು ಬರ್ತೀವಿ, ನೀವು ಉಳಿದಿದ್ದ ಮಕ್ಕಳ ಮೇಲೆ ನಿಗಾ ಇಡಿ, ಆಯ್ತಾ? ಟೆನ್ಷನ್ ತಗೊಂಡ್ಬಿಡ್ರಿ. ಎಲ್ಲ ಕಡೆ ಹೋಗು. ವಾಸು, ಭೀಮಾ, ಸೀತಾ, ರಾಜು, ಭೀಮಾ, ವಾಸು, ರಾಜು, ಚಿತ್ರ, ಭೀಮಾ, ಎಲ್ಲೋದ್ರಪ್ಪ ಎಲ್ಲರೂ? ವಾಸು, ಭೀಮಾ, ಭೀಮಾ, ವಾಸು, ವಾಸು, ಭೀಮಾ, ಸೀತಾ, ವಾಸು. ರಾಜು, ವಾಸು, ಸೀತಾ, ಸೀತಾ. ಭೀಮಾ, ಸೀತಾ, ಚಿತ್ರ,
ಏನ್ ವಾಣಿ ಇದು, ಇನ್ನು ಟ್ರೆಕ್ಕಿಂಗೇ ಶುರು ಮಾಡಿಲ್ಲ, ಬಂದ್ ದಿವಸನೇ ಮಕ್ಕಳು ಕಾಣೆ ಆಗ್ಬಿಟ್ರಲ್ಲ. ಕಮಾನ್ ಪ್ರಕಾಶ್, ನಾವಿನ್ನೂ ಕಾಡಿನ ಅಂಚಿನ ಇದ್ದೀವಿ. ಮಕ್ಕಳು ಸುಲಭವಾಗಿ ಎಲ್ಲೂ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಹೌದು ಪ್ರಕಾಶ್. ಅರೆ ಅಂಕಲ್, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಟ್ರೆಕ್ಕಿಂಗ್ ಲೇಟ್ ಆಗಲ್ವಾ? ಕರ್ಲೆ ಹುಡುಗರ, ಇಷ್ಟೊತ್ತೆಲ್ಲೋ ಹೋಗ್ಬಿಟ್ಟು ನಮ್ಗೆ ಎಷ್ಟು ಗಾಬರಿ ಮಾಡ್ಬಿಟ್ಟು ಈಗ ಬಂದು ಕೂಲಾಗಿ ಆಕ್ಟಿಂಗ್ ಮಾಡ್ತಿದ್ರೇನ್ರ? ನಮ್ಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಅಯ್ಯೋ ಎಲ್ಲೋ ಹೋಗಿಲ್ಲ ಆಂಟಿ. ಆದ್ರೆ ನೀವು ಇಬ್ಬರಿಗೂ ನಮ್ಗೆ ಹೇಳ್ಬಿಟ್ಟು ಹೋಗಿತ್ತು. ಯೋಚನೆ ಮಾಡ್ಬೇಡಿ ಅಂಕಲ್, ನಾವು ತುಂಬಾ ಬ್ರೇವ್. ಸಾಕು ನೀವೇನೋ ಧೈರ್ಯವಂತ್ರೆ. ಆದ್ರೆ ನಿಮ್ಮನ್ನ ಕರ್ಕೊಂಬಂದಿರೋ ರೆಸ್ಪಾನ್ಸಿಬಿಲಿಟಿ ನಮಗಿರೋದ್ರಿಂದ ನಾವು ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಾಯ್ತು, ಗೊತ್ತಾ? ಹೌದು ಕಣ್ರಯ್ಯ, ಇನ್ಮೇಲೆ ಹೇಳ್ದೆ ಕೇಳದೆ ನೀವು ಯಾರು ಎಲ್ಲೂ ಹೋಗ್ಬಾರ್ದು, ಗೊತ್ತಾಯ್ತಾ? ಯಾಕೆ ಯಾರು ಆಯ್ತು ಅಂತ ಜೋರ ಹೇಳ್ತಿಲ್ಲ? ಇದು ನಿಮ್ಮ ಹಾಗೂ ನಮ್ಮ ಸೇಫ್ಟಿಗೆ ಹೇಳ್ತಾ ಇರೋದು, ಅರ್ಥ ಆಯ್ತಾ? ಎಲ್ಲರೂ ಜೋರ ಹೂ ಅನ್ನಿ. ಓಯ್ ಮಕ್ಳೆ, ಹೂ ಅನ್ನಿ. ಇಲ್ಲಾಂದ್ರೆ ಅವ್ರು ನಿಮ್ಮನ್ನು ಬಿಡ್ಲಿಕ್ಕಿಲ್ಲ, ಆಮೇಲೆ ನಿಮ್ಗೆ ತಿಂಡಿ ಸಿಕ್ಲಿಕ್ಕಿಲ್ಲ, ಆಮೇಲೆ ನಾನು ಕೊಡ್ಲಿಕ್ಕಿಲ್ಲ, ಗೊತ್ತಾಯ್ತಾ? ಆಯ್ತು ಭಟ್ರೆ. ಒಳ್ಳೆ ಮಕ್ಕಳು. ಸರಿ, ಎಲ್ಲರೂ ಬೇಗ ತಿಂಡಿ ತಿನ್ನಿ, ಟ್ರೆಕ್ಕಿಂಗ್ ಹೋಗೋಣ. ಓಯ್ ಓಯ್ ಎಲ್ಲ ಬನ್ನಿ, ತಿಂಡಿ ರೆಡಿ ಆಯ್ತು. ಇವತ್ತು ಉಪ್ಪಿಟ್ಟು ಅಂತಿತ್ತು, ಉಪ್ಪಿಟ್ಟು ಇದ್ರಲ್ಲ, ಇದ್ರಂತೂ ಉಪ್ಪಿಟ್ಟು ಇಲ್ಲ. ಎಲ್ಲ ಲೈನಾಗಿ ಬನ್ನಿ, ಆಗಿ ಬನ್ನಿ. ಕುಳ್ಳ ಭೀಮ ಬರ. ಸಾಕಾದೀತಾ? ಬೇಗ ಬೇಗ ಹೊಟ್ಟೆ ಹಸುವಾಗ್ತಾ ಇದೆ. ಬನ್ನಿ 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 ಬನ್ನಿ. ಕ್ಯೂ ಬಿಟ್ಟು ಹೋಗಂಗಿಲ್ಲ. ನಾನೇ ಲಾಸ್ಟ್. ಅಯ್ಯೋ, ಬೇಗ ಬೇಗ ಗಟ್ಟಿ ಕೊಡ್ತೇನೆ. ಇದೆಯಪ್ಪ, ಒಳ್ಳೆ ಬುದ್ಧಿ ಬಂದಿದೆ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಸಾಲಿನಲ್ಲಿ ಬನ್ನಿ. ಕೊಡ್ತೇನೆ. ತಳ ಇಲ್ಲಿ ಕ್ಯೂ ಇಲ್ಲಿದೆ, ಆ ಕಡೆ ಎಲ್ಲ ಹೋಗ್ತಿದೆ. ಬಾ ಇಲ್ಲಿ. ಭಟ್ರೆ ಉಪ್ಪಿಟ್ಟು ನೋಡಿದ್ರೆ ಘಮ ಘಮ, ನಾಲ್ಗೆ ನೀನು ಸ್ವಲ್ಪ ಸ್ವಲ್ಪ ನಿಮ್ದು ಅಡ್ಡಿ ಸ್ವಲ್ಪ ಭಟ್ರೆ. ಅಬ್ಬಾ, ಓಹೋ ಸೂಪರ್. ಭಟ್ರೆ ನಾನು ಇಲ್ಲಿ ಕೂತ್ಕೋಬಹುದಾ? ಭಟ್ರೆ ಕೊಡ್ತೇನೆ. ಅಯ್ಯೋ, ಎಲ್ಲ ತಿಂದು ಬೇಗ ಮುಗಿಸ್ಬಿಟ್ರೆ ನನ್ನ ಬಿಟ್ಟು ಬೇಗ ಹೋಗ್ತಾರೆ ಹಂಗೆ. ಓಯ್ ಪ್ರಕಾಶನ, ಬಂದು ಇರಿಯಪ್ಪ, ಸ್ವಲ್ಪ ಸಾವಧಾನ. ಭಟ್ರೆ ನಾವು ಟ್ರೆಕ್ಕಿಂಗ್ ಹೋಗಿ ಬರ್ತೀವಿ, ಟೆಂಟ್ ಕಡೆ ಒಬ್ಬರು ಇರ್ತಾರೆ, ಹುಷಾರು. ಆಯ್ತು ಪ್ರಕಾಶನ, ನಾನು ನೋಡ್ಕೊಳ್ತೇನೆ. ಊಟಕ್ಕೆ ಎಂತ ಮಾಡ? ನಿಮ್ಗೆ ಏನು ಇಷ್ಟನೋ ಅದು ಮಾಡಿ ಭಟ್ರೆ. ಮಕ್ಕಳೇ, ಈ ಊಟಕ್ಕೆ ಎಂತದ್ದು ಮಾಡುವ? ನೊಟ್ಟಿ ಅದು ಬಿಟ್ಟು ಏನು ಬೇಡ. ಕೇಳಿದ್ದು ತಪ್ಪಾಯ್ತು, ಮಂಡೆ ಬಿಸಿ ಜಾಸ್ತಿ ಆಯ್ತು. ಮತ್ತೆ ಕರಿಯ ಹನುಮ ನಮ್ಮ ಜೊತೆಗೆ ಬರೋದ್ ಬೇಡವಾ ಅಂಕಲ್? ಅಯ್ಯೋ ಮಾರ, ನಾನು ಒಬ್ಬಟ್ಟಿಗೆ ಆಗೋದಿಲ್ವೋ? ಕರಿಯ ಹನುಮ ನನ್ನ ಜೊತೆಗೆ ಇರ್ತದೆ. ಹೌದು, ನಮ್ಮ ಜೊತೆ ಕರಿಯ ಹನುಮ ಬರೋದು ಬೇಡ. ಯಾಕೆ ಅಂಕಲ್? ಬಂದ್ರೆ ಏನಾಗುತ್ತೆ ಅಂಕಲ್? ಅದೆರಡು ಬಂದ್ರೆ ನಮಗೆ ಸೇಫ್ಟಿ ಅಲ್ವಾ? ನಾವು ಹೋಗ್ತಿರೋದು ಕಾಡೊಳಗೆ. ಕಾಡಿನ ಒಳಗಿನ ಪರಿಸರ ಕರಿಯ ಹನುಮಕ್ಕೆ ಹೊಸದಾಗಿರೋದ್ರಿಂದ ಅವಳು ಕೂಗಿ ಗಲಾಟೆ ಮಾಡಬಹುದು. ಅದಕ್ಕೆ ಅವಕ್ಕೆ ಈ ಪರಿಸರ ಸೆಟ್ ಆಗೋವರೆಗೂ ಭಟ್ರ ಜೊತೆನೇ ಇರ್ಲಿ. ಹೌದೌದು, ಆಗ ಬಟ್ಲಿಗೂ ಸೇಫ್ಟಿ. ನನಗೆ ಹೆದರಿಕೆ ಆಗ್ಲಿಕ್ಕಿಲ್ಲಪ್ಪ, ಪ್ರಕಾಶಣ್ಣ ಹೇಳಿದಾರಲ್ಲ, ಆ ಕಾರಣಕ್ಕಾಗಿ ಹೇಳಿದ್ದೆ. ಸರಿ, ಎಲ್ಲ ಈಗ ಹೊರಡೋಣ. ಹನುಮ ಇಲ್ಲೇ ಇರ್ಬೇಕು. ಕರಿಯಾ ಬಾಯ್. ಭಟ್ರ ನೋಡ್ಕೊಳ್ತಾ ಇರು. ಸರಿಯಾಗಿದೆ ಸವಾರಿ. ಬನ್ನಿ ಬನ್ನಿ ಎಲ್ಲ. ಬನ್ನಿ ಬನ್ನಿ ರಘು. ಶಂಕರ್, ಶಂಕರ್ ಮುಂದೆ ಇರಲಿ, ಯಾಕಂದ್ರೆ ಅವನಿಗೆ ಕಾಡೆಲ್ಲ ಗೊತ್ತು. ಹುಷಾರಾಗಣ್ಣಪ್ಪ ಎಲ್ಲ. ಬಟ್ಟೆ ಬರ್ತೀವಿ.
ಏನು ಹಸಿವಾಗ್ತಾ ಇದೆಯಾ ಕರಿಯ? ಈಗ ಬೇಗ ಮಾಡಿಕೊಡ್ತಾನೆ, ಸ್ವಲ್ಪ ಸಮಾಧಾನ. ಆಯ್ತು ಆಯ್ತು ಆಯ್ತು. ಓ ಕರಿಯ, ನೋಡು ಮಾರಾಯ, ಎಲ್ಲರೂ ನಮ್ಮನ್ನು ಬಿಟ್ಟು ಹೋದರು. ನಮಗೂ ಕಾಡು ನೋಡ್ಬೇಕು ಅಂತ ಆಸೆ ಇಲ್ವೋ? ನಾವು ಮನುಷ್ಯನ ಅಲ್ವೇನೋ ಮಾರಾಯ. ಸಾರಿ ಮಾರಾಯ, ನೀನು ನಾಯಿ ಅಲ್ಲವೋ? ತಮಾಷೆ ಮಾಡುವ, ಬಕೆಟ್ ನೀರು ತರ್ತಾನೆ, ಆಮೇಲೆ ಇಬ್ಬರು ಸೇರಿಕೊಂಡು ತಮಾಷೆ ಮಾಡುವ, ಖುಷಿ ಪಡುವ, ಆಯ್ತಾ? ಅಷ್ಟು ದೂರದಿಂದ ನೀರು ತರಬೇಕಲ್ಲ, ಇವರಿಗೆಲ್ಲ ನೀರು ಕುಡಿಲಿಕ್ಕೆ ನಾನೇ ತರಬೇಕು. ಇಲ್ಲಕ್ಕೆ ತೆಂಗಿನಕಾಯಿ ಎಲ್ಲಿ ಹೋಯ್ತು? ಏನಾದ್ರೂ ಭೂತ ಗೀತೆ ಏನಾದ್ರೂ ತಿನ್ಕೊಂಡು ಹೋಯ್ತಾ? ಹಾಗೆ ಇಲ್ಲಿ ಭೂತ ಎಲ್ಲಿ ಬರ್ತದೆ? ಏ ಕರಿಯ, ನೀನೇನು ನೋಡಿದ್ಯೇನು? ಓ ಕಳ್ಳ, ಈ ಕೆಲಸ ನಿಂದೇನೋ ಮಾರಾಯ. ಅಯ್ಯೋ ಹನುಮ, ನಿನಗೇನೋ ಬಂತು ಕೇಡಗಾಲ ಮಾರಾಯ. ನಾನು ಅಡುಗೆ ಮಾಡೋದು ಬೇಡವಾ? ಎಲ್ರಿಗೂ ಊಟ ಮಾಡಿಸೋದು ಬೇಡವಾ? ನಾನು ತಿನ್ನೋದು ಬೇಡವಾ? ನಮ್ಮಿಬ್ಬರ ಸ್ನೇಹ ಇರೋದು ಬೇಡವಾ? ಹಾಗಾದ್ರೆ ಏನೂ ಬೇಡವಾ? ತಾನು ಹೇಳಿದ ನನಗೆ ಕೂರೋದಿಲ್ವೋ? ಅಯ್ಯೋ, ನಾನೊಬ್ಬರು ಬಿಟ್ಟು ಎಲ್ಲಿ ಹೋಗ್ತೀವಿ ಮಾರಾಯ? ನಾವು ಹೋಗು ಹೋಗು, ನನ್ನ ಜೊತೆಯಲ್ಲಿ ಕರಿಯ ಇದ್ದಾನೆ ಅಲ್ವಾ ಕರಿಯ? ಇದೇನ ತುರ್ಕೆ ಸೊಪ್ಪು? ಲೋ ಮುಟ್ಬೇಡ ಕಣೋ, ಅದ್ ಮುಟ್ಟಿ ನಿನ್ ಕೈಯಿನ ಕತೆ ಅಷ್ಟೇ. ಹೌದಾ? ಅಯ್ಯೋ ನನ್ನ ಒಂದು ಬನ್ರ ದೂರ ಇರು ಅದರಿಂದ. ಪ್ರಕಾಶ್, ಆ ತಾಬೇವು ಎಷ್ಟು ಚೆನ್ನಾಗಿದೆ, ಕಿತ್ಕೊಂಡ್ ಬಾ. ನನಗೇನ್ ತಲೆ ಕಟ್ಟಿದ್ಯಾ? ಅಲ್ಲೋಗಿ ಕಾಲ್ ಸಿಗಾಕೊಂಡು ಸಾಯಿ ಅಂತೀಯಾ? ಸರಿಯಾಗಿದ್ಯಾ ಮಣಿ? ನಾನು ಹತ್ರ ಮೀನ್ ಹಿಡಿಯೋಕೆ ಹೋಗ್ತಾ ಇದೀನಿ, ಯಾರು ಬರ್ತೀರಾ ಬನ್ನಿ. ಈ ಕಡೆ ಜಾಸ್ತಿ ಮೀನಿದೆ, ಮೀನು ಸಿಗುತ್ತೆ ಅಂತ ಅನ್ಸುತ್ತೆ. ಶಂಕರು, ಓ ಶಂಕರು, ಬಾರೋ ಮೀನ್ ಹಿಡಿದ ಹೆಂಗ ತೋರ್ಸ್ಕೊಡು ಸ್ವಲ್ಪ. ನಾಳೆ ಬಂದೆ ತೋರ್ಸ್ಕೊಡ್ತೀನಿ. ಹೋಗ್ರಿ ಮೂರ್ ಹೋಗ್ರಿ, ನಮ್ಮ ಮಕ್ಕಳ ಎಲ್ಲಾರು ಸೇರಿ ಮಜಾ ಮಾಡೋಣ. ಓಕೆನಾ? ಚೆನ್ನಾಗಿದೆ ನೋಡ. ನೀರಲ್ಲಿ ಯಾರು ಇಳಿಬಾರ್ದು.
ಎಲ್ಲ ಇಲ್ಲೇ ಆಟ ಆಡ್ಬೇಕು, ಇಲ್ಲಿಂದ ದೂರದಿಂದ ನೋಡಿ ಎಂಜಾಯ್ ಮಾಡೋಣ ಎಲ್ಲರೂ. ಮೀನು ಹಿಡಿಬೇಕು. ಆಹಾ ಶಂಕರ್, ಹೇಗೋ ಮೀನು ಹಿಡಿಯೋದು? ಇಲ್ಲಿ ಗಾಳ ಕೊಡು, ತೋರಿಸ್ಕೊಡ್ತೀನಿ. ಗಾಳನ ನಾನು ತಂದಿಲ್ವಲ್ಲ. ಗಾಳ ಇಲ್ವೇನೋ? ಇನ್ನೇನೋ ಮೀನು ಹಿಡಿತೀಯ ನೀನು? ತಾಳು ಮರ, ನನ್ನ ಹತ್ರ ಇದೆ, ನಾನೇ ತರ್ತೀನಿ. ಹೌದಾ, ತಗೊಂಬಾರೋ. ಮೀನು ಹಿಡಿದು ಸುಟ್ಟು ತಿಂದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ. ಮಣಿ ಮೀನು ತಿಂತೀಯಲ್ಲ? ಮೀನು ಅಲ್ಲಿ ನೋಡಿ. ಓ ಹೌದಲ್ಲ. ಬಾರೋ ಶಂಕರ, ಬೇಗ ಇರೋ ತಾಳು, ರೆಡಿ ಮಾಡ್ತಾ ಇದ್ದೀನಿ. ಆಯ್ತು, ಬಂದೆ. ಏ ಶಂಕರು, ಆಯ್ತೇನೋ? ಎಷ್ಟೊತ್ತು? ಆಯ್ತು, ಬಂದೆ. ವಾವ್, ರೆಡಿ ಮಾಡ್ಬಿಟ್ಟ ಶಂಕರ. ಇದನ್ನ ಹಿಂಗಾಕದ? ಮುಂದೆ ಬಂದೆ, ಮುಂದೆ ಬಾ. ಏ ರಘು, ಚಿತ್ರ, ವಾಸು ಎಲ್ಲ ಬಂದ್ರು ನೋಡಿ. ನಾನು ಎಷ್ಟು ದೊಡ್ಡ ಮೀನು ಹಿಡಿತಾ ಇದ್ದೀನಿ. ಸಿಗ್ತಾ ಇದೆ ಕಂಡ್ರು, ಬೇಗ ಬಂದ್ರು. ನೋಡ್ ಬಂದ್ರು, ಇಲ್ಲಿ ತುಂಬಾ ಭಾರ ಇದೆ ಗಾಳ. ನೋಡ, ಎತ್ತಿನ ಎತ್ತ ಗಾಳ ಎತ್ತ. ಏನಿದೆ ಕೊಂಡ್ರು? ಮೀನಂತೆ ಮೀನು. ಈ ಪ್ರಕಾಶಂದು ಜೀವಮಾನ ಪೂರ್ತಿ ರೀಲ್ ಸುತ್ತದೆ ಆಗೋಯ್ತು. ಬರೀ ರೀಲಿ ಅಂಕಲ. ನಡೀರಿ ನಡೀರಿ, ಯಾವಾಗ ನೋಡಿದ್ರು ಇದೆ ಕಥೆಗಳು. ಮಲಗಿದ ಸದಿ ಅಡವಿ ಬಿಟ್ಟು ಹೊರಗೊಂಟೋದನ. ಹನುಮ, ಕರಿಯ, ಸ್ವಲ್ಪ ಸುಮ್ಮನಿರು ಮಾರಾಯ. ಯಾಕೆ ಕಿರ್ಚಾಡ್ತಿದ್ದೀರಾ? ಮತ್ತೆ ಶುರು ಆಯ್ತಲ್ಲ, ನಿಮ್ಗೆ ಏನಾಯ್ತು? ನೋಡಿ, ನಾವೆಲ್ಲ ಈಗ ಕಾಡಲ್ಲಿದ್ದೀವಿ. ಅದಕ್ಕೆ ನಿಮಗೆಲ್ಲ ಕಾಡಿನ ಬಗ್ಗೆ ಸ್ವಲ್ಪನಾದರೂ ತಿಳುವಳಿಕೆ ಇರೋದು ಒಳ್ಳೆಯದು. ಕಾಡಲ್ಲಿ ಪ್ರಾಣಿಗಳು ಅಂದರೆ ಕೋತಿ ಇತ್ಯಾದಿ ವಿನಾಕಾರಣ ಕಿರ್ಚಿದ್ರೆ ಅಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಹುಲಿ ಇದೆ ಅಂತ ಅರ್ಥ. ತಿಳಿತಾ? ಏನ್ ಬಿಟ್ರೆ? ಏನೋ ಪ್ರಕಾಶ, ಈ ಕಾಡಲ್ಲಿ ಹುಲಿ ಇದೆ ಅಂತ ನೀನು ಹೇಳಿಲ್ವಲ್ಲ? ಹೇಳಿದ್ರೆ ಬರ್ತಿರ್ಲಿಲ್ವಾ? ನೀವು ಸುಮ್ಮನೆ ಹುಲಿ ಇದೆ ಅಂತ ಹೆದರ್ಸೋದು ಬೇಡ. ಆ ಹುಲಿ ಇಲ್ಲಿ ಇದೆ ಅಂತ ಕಾಣಿಸ್ತದೆ. ನಾನೊಬ್ಬನೇ ಹೀಗಿದ್ದೀನಲ್ಲ, ಆ ಹುಲಿ ಬಂದು ನನ್ನ ಮೇಲೆ ಎರಗಿ ನನ್ನನ್ನು ಸಾಯಿಸಿ ಬಿಡ್ತದೆ. ನಾನೀಗ ಪಂಚ. ನನ್ನ ಪಾಲಿಗೆ ನೀನು ದೇವರು ಮಾರಾಯ. ಆಗ ನಾನು ತೆಂಗಿನಕಾಯಿ ತಗೊಂಡೆ. ಬೇಜಾರು ಮಾಡ್ಕೋಬೇಡ, ತಕ್ಕ ತಿನ್ನು ತಿನ್ನು. ನನ್ನ ಪಾಲಿಗೆ ದೇವರು. ನಾಯಿ ಅಂದ್ರೆ ನಾರಾಯಣ ಈಶ್ವರ ಇದ್ದಾಗೆ. ನನ್ನನ್ನು ಕಾಪಾಡೋ ದೇವರು ನೀ ಇಬ್ಬರೇ. ಅದರಲ್ಲೂ ನೀನು ಹಸಿವಾಗ್ತಿದ್ದ. ನಾನು ತಿನ್ಲಿಕ್ಕೆ ಅಂತ ತಂದಿದ್ದೀನಲ್ಲ, ಮಾಡಿಟ್ಟಿದ್ದು ನಿನಗೆ. ತಿನ್ನು ಬಿಸ್ಕಟ್ ತಿನ್ನು. ತಿನ್ನು ಆಯ್ತಾ? ಇದು ತಿನ್ನು ಆಯ್ತಾ? ನೀನೇ ತಿನ್ನು. ತಿನ್ನು ತಿನ್ನು, ನನ್ನ ಕಾಪಾಡು.
ನಾನು ಹೋಗಿ ಮಲ್ಕೊಳ್ತೇನೆ. ನನ್ನನ್ನು ಕಾಪಾಡಬೇಕು. ಕರಿಯ ನನ್ನ ಪಾಲಿಗೆ ದೇವ್ರು ನೀನು ಹುಲಿ ಬರ್ದಿದ್ದಂಗೆ ನೋಡ್ಕೊಳಪ್ಪ. ಏ ಬೇಡ, ಭಾಳ ಡೇಂಜರ್ ಇರ್ತದೆ. ನೀರಲ್ಲೆಲ್ಲ ಆಟ ಆಡಬಾರ್ದು ನೀವೆಲ್ಲ ಮಕ್ಕಳು. ಅದಕ್ಕೆ ದೊಡ್ಡವ್ರು ಹೇಳಿದ ಮಾತು ಕೇಳ್ತಾ ಇರ್ಬೇಕು. ಒಳ್ಳೇದು, ಈಗ ಬುದ್ಧಿ ಬಂತ ಅನ್ಸುತ್ತೆ. ಅಂಕಲ್, ಇನ್ನೊಂದ್ಸಲ ನೀವು ಹೇಳ್ದಾಗೆ ಕೇಳ್ತೀವಿ. ಅಂಕಲ್, ನಮಗೇನು ಗೊತ್ತಿತ್ತು ಅಷ್ಟು ಆಳ ಇರ್ತಿತ್ತು ಅಂತ. ಇದು ಹಳೆ ಕೆರೆ, ಹಳೆ ಯಾರಿಗೆ ಗೊತ್ತಿರ್ತದೆ? ಥ್ಯಾಂಕ್ ಯು ಅಂಕಲ್. ನಮ್ಮ ಜೀವ ಉಳಿಸಿದ್ಕೆ ನಿಮಗೆ ಒಂದು ಚಾಕ್ಲೇಟ್ ಕೊಡ್ತೀವಿ. ಏನು, ಒಂದೇ ಚಾಕ್ಲೇಟಾ? 3 ಜನದ್ದು 3 ಚಾಕ್ಲೇಟ್ ಬೇಕು. ನಡ್ರಿ ನಡ್ರಿ, ಬಟ್ಟೆ ಬದಲಾಯಿಸಿ ನಡ್ರಿ. ಶಂಕರ್ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲ ತೋರಿಸ್ತಾ ಇದ್ರು ನಮ್ಗೆ ಅಲ್ಲ. ಹೇಗಿದೆ ಕಾಡು? ಅಲ್ಲಿ ನಮ್ಮ ಹನುಮಂತ ಶಬ್ದ ಮಾಡ್ಬಿಡಿ. ನಮ್ಮ ವಾಸು ತರ ಇಲ್ಲೋ ಒಂದು ಚೂರು ಮಾಡ್ಬೇಡ. ಕಡೆ ಏಕೆ ನಿಂತ್ಕೊಂಡೆ? ನಂಗೆ ನೇಚರ್ ಕಾಲ್ ಬರ್ತಾ ಇದೆಯೋ? ಪ್ರಕಾಶ್ ಅಂಕಲ್ ಹೇಳ. ಬೇಡ ಕಣ, ಸರಿ, ನಾಚಿಕೆ ಆಗತ್ತಲ್ವಾ? ಆ ಬಸ್ಸಿನ ಕಡೆ ಹೋಗ್ಬಿಡು.
ಮತ್ತೆ ನೀನ್ ಆ ಕಡೆ ಹೋಗು. ಅಯ್ಯೋ ನಾನು ಆ ಕಡೆ ಹೋದ್ರೆ ನೀನು ಒಬ್ಳೇ ಆಗ್ಬಿಡ್ತೀಯಲ್ಲ. ಪರವಾಗಿಲ್ಲ, ನೀನ್ ಆ ಕಡೆ ಹೋಗು. ನೀನ್ ಇದ್ರೆ ನಂಗೆ ನಾಚಿಕೆ ಆಗತ್ತೆ. ಯಾರು ನನ್ನ ಎತ್ಕೊಂಡು ಹೋಗಲ್ಲ. ಸರಿ, ನಾನು ಆ ಕಡೆ ಹೋಗ್ತೀನಿ, ನೀನು ಬೇಗ ಬಾ. ಇಷ್ಟೊತ್ತಾದ್ರೂ ಸೀತಾ ಬರ್ಲಿಲ್ಲಲ್ಲ. ಸೀತಾ, ಅಯ್ಯೋ ಸೀತಾ ಇಲ್ಲೂ ಇಲ್ವಲ್ಲ. ಅಂಕಲ್, ಅಂಕಲ್ ಸೀತಾ ಇಲ್ಲ. ನಿಮಿಷ, ನಾನು ನೋಡ್ಕೊಂಡ್ಬರ್ತೀನಿ. ನಿಧಾನ ನಿಧಾನ. ಮುಳ್ಳು ಸ್ವಲ್ಪ ಮುಳ್ಳು ಬಿಚ್ಚಿದೆ. ನಡೆ ಮಂಜು. ಸೀತಾ ಅಲ್ಲೆಲ್ಲೂ ಇಲ್ಲ. ವಾಸು ಬೇಡ ನೋಡು, ಸರಿಗೆ ನೆನ್ಪು ಮಾಡ್ಕೊ. ಸೀತಾ ಹೋಗಿದ್ದಿದೆ ಬುಷ್ ಅಲ್ಲ. ನೀನು ನಿನ್ನ ಹತ್ರ ಹೆಂಗೆ ವಾಸು? ಸೀತಾಗೆ ಹೆಂಗೆ ಹುಡ್ಕೋದು ನಾವು? ಹೇಳೋ. ಸೀತಾ ಕಳೆದೋಗಿದ್ದೆ ನಿಂದೆ. ಅವಳು ಹೋದಾಗ ನಾನು ಬೇಡ ಅಂದಿದ್ದೆ. ನೋಡ್ಪುಟ್ಟ, ಆಗಿದ್ದಾಗೋಯ್ತು. ಈಗ ಸರಿಯಾಗಿ ಜ್ಞಾಪಕ ಮಾಡ್ಕೊ. ಅವಳು ಒಳಗಡೆ ಹೋಗಿ ಎಷ್ಟೊತ್ತಾಯ್ತು? ಅಂಕಲ್ 5 ನಿಮಿಷದಿಂದನೇ ಇದ್ರೊಳಗೆ ಹೋದ್ಲು. ಹೌದು, ಅವಳು ಇಲ್ಲಿಂದ ಈಗಿಂದೀಗಲೇ ಹೇಗೆ ಮಾಯ ಆದ್ಲು ಅಂತ. ಒಂದು ವೇಳೆ ಅವಳಿಗೆ ಒಳಗಡೆ ಏನಾದರೂ ಬಿಚ್ಚಿದ್ರೆ ಅವಳು ಅಲ್ಲೇ ಇರಬೇಕಾಗಿತ್ತಲ್ಲ. ಹಾಗೆಲ್ಲ ಏನು ಹೇಳ್ಬೇಡ ರಘು, ಅವಳಿಗೇನೂ ಆಗಿರಲ್ಲ. ಅವಳು ಒಳಗಡೆ ಇಲ್ಲ ಅಂದ್ರೆ ಅಲ್ಲೇನೋ ನಡೆದಿದೆ. ಕೆಳಗಡೆ ಹೋಗಿ ನೋಡಿದ್ರೆ ಏನಾದರೂ ಕ್ಲೂ ಸಿಗ್ಬೋದು. ಈ ದಾರಿ ನೋಡ್ಕೊಂಡ್ ಬಂದ್ಬಿಡ್ಲ? ಬೇಡ, ನಾನು ಹೋಗಿ ಬರ್ತೀನಿ ತಾಳು. ಇಬ್ರು ಬೇಡ, ಇಬ್ರಿಗೂ ಬೇರೆ ಕೆಲಸ ಇದೆ. ಅದೇನು ಕೆಲಸನಾ ಪ್ರಕಾಶ್? ನಾನು ಹೇಳ್ದಾಗ ಮಾಡಿ. ಇಬ್ರು ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಟೆಂಟಿಗೆ ವಾಪಸ್ ಹೋಗಿ, ಅಲ್ಲಿ ಒಬ್ರು ಮಕ್ಕಳನ್ನ ನೋಡ್ಕೊಂಡು ಭಟ್ರ ಜೊತೆ ಟೆಂಟಲ್ಲೇ ಇರಿ. ಒಬ್ರು ಫಾರೆಸ್ಟ್ ಆಫೀಸರ್ ಅಥವಾ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿ ಅವ್ರು ಹೆಲ್ಪ್ ತೊಗೊಂಡು ಬನ್ನಿ. ನಾನು ಬರೋವರೆಗೂ ಟೆಂಟಿಂದ ಆಚೆ ಹೋಗಬಾರ್ದು, ಓಕೆನಾ? ವಾಣಿ, ನೀನು ನನ್ನ ಜೊತೆ ಬಾ. ಯಾಕಂದ್ರೆ ಅಲ್ಲಿ ಸೀತಾಳಿಗೆ ನೀನು ಸಹಾಯ ಬೇಕಾಗ್ಬೋದು. ವಾಣಿ, ಪ್ರಕಾಶ್ ಹೇಳೋ ಸರ್, ನೀವು ಪ್ರಕಾಶ್ ಜೊತೆ ಹೋಗೋದೇ ವಾಸಿ. ಹಾಗಿದ್ರೆ ನಾವು ಟೆಂಟಲ್ಲಿ ಕಾಯ್ತಾ ಇರ್ತೀವಿ. ನೀವು ಆದಷ್ಟು ಬೇಗ ಒಂದು ಒಳ್ಳೆ ಸುದ್ದಿ ತನ್ನಿ. ಸರಿ ಅಂಕಲ್, ನಾವು ಬರ್ತೀವಿ. ನಾವು ಸೀತನ್ ಹುಡ್ಕಕ್ಕೆ ಹೆಲ್ಪ್ ಮಾಡ್ತೀವಿ. ಹೌದು ಅಂಕಲ್, ನಾವೇ ಇದ್ರೆ ಬೇಗ ಹುಡ್ಕ್ಬೋದು. ಅಂಕಲ್ ನಾನು ಬರ್ತೀನಿ. ಇಷ್ಟೆಲ್ಲ ಆಗಿತ್ತು ನನ್ನಿಂದ. ಅಂಕಲ್, ನಾವೆಲ್ಲ ಬರ್ತೀವಿ. ನಾವೆಲ್ಲರೂ ಹುಡುಕ್ತೀವಿ. ಎಲ್ಲ ಮಾತಾಡಿದ್ದಾಯ್ತಾ? ಈಗ ಬಾಯಿ ಮುಚ್ಕೊಂಡು ನಾನು ಹೇಳ್ದಾಗ ಕೇಳಿ. ಇದು ಕಾಡು. ಇಲ್ಲಿ ಎಲ್ಲರೂ ಸೀತಾಳನ್ನ ಒಂದೊಂದು ಕಡೆ ಹುಡ್ಕೊಂಡು ಆಮೇಲೆ ಎಲ್ಲರೂ ಒಟ್ಟಾಗಿ ಸೇರೋಕ್ಕೆ ಸಾಧ್ಯ ಇಲ್ಲ. ಇದು ಬೆಂಗಳೂರಿನ ಗಲ್ಲಿ ಅಲ್ಲ. ಇಲ್ಲಿ 1000 ಎಕರೆ ಕಾಡಲ್ಲಿ ತಪ್ಪಿಸ್ಕೊಂಡ್ರೆ ಒಂದ್ಸಲ ಹೊರಗಡೆ ಬರೋದು ಕಷ್ಟ ಆಗ್ತದೆ. ನೋಡಿ, ನೀವೆಲ್ಲ ಸೀತಾ ಬಗ್ಗೆ ಆತಂಕ ಪಡೋದು ಬೇಡ. ಸೀತಾನ ಸುರಕ್ಷಿತವಾಗಿ ಕರ್ಕೊಂಡು ಬರೋ ಜವಾಬ್ದಾರಿ ನಮ್ದು, ಆಯ್ತಾ? ನೀವೆಲ್ಲ ಈಗ ಟೆಂಟ್ಗೆ ವಾಪಸ್ ಹೋಗಿ. ಅಂಕಲ್, ಆದ್ರೆ ನಾವು ನೋಡು, ಸೀತಾಳನ್ನ ನಾವು ಹುಡ್ಕೊಂಡ್ಬರ್ತೀವಿ ಅಂತ ಹೇಳಿದ್ವಲ್ಲ. ಈಗ ರಘು, ಶಂಕರ್, ನೀವು ಮಕ್ಕಳನ್ನೆಲ್ಲ ಕರ್ಕೊಂಡು ಟೆಂಟಿಗೆ ಹೋಗಿ. ರಘು, ನೀನು ಪೊಲೀಸ್ ಹತ್ರ ಹೋಗು. ಶಂಕರ್, ನೀನು ಟೆಂಟಲ್ಲಿ ಇಟ್ಕೊಂಡು ಮಕ್ಕಳು ನೋಡ್ಕೊ, ಆಯ್ತಾ? ನೀವು ಹೊರಡಿ. ಸರಿ ಕಣ. ಓಕೆ ವಾಣಿ, ಹೋಗೋಣ. ಬಾಯ್, ಹೋಗು. ನಿಧಾನ.
ಯಾಕೆ ಆಲೋಚನೆ ಮಾಡ್ತಿದ್ದೆ? ಪ್ರಕಾಶನ ಖಂಡಿತ ಅವ್ರನ್ನ ಕರ್ಕೊಂಡು ಬರ್ತಾರೆ. ಹೌದು, ಎಂತ ಮಕ್ಕಳೇ ಹೇಗೆ ದುಃಖ ಮಾಡ್ಕೊಂಡು ಕೂತ್ರ ಆಗ್ತದ? ಹೇಳಿ ಹೇಳಿ ಹೇಳಿ. ಅಲ್ಲ, ಹೀಗೆ ಅಳ್ತಾ ಕೂತ್ರೆ ಪುಟ್ಟ ಸೀತಾ ಸಿಗ್ತಾಳ? ಬೇಗ ಸಿಕ್ಲಿ ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಭಟ್ರೆ, ಸೀತಾ ನನ್ನಿಂದಾನೇ ಕಾಡಲ್ಲಿ ಕಳೆದೋಗಿದ್ದು. ಅಲ್ಲ, ಕಳೆದು ಹೋಗಿ ಬೇರಿಸ್ಕೊಂಡ್ರೆ ತಪ್ಸಕ್ಕಾಗ್ತದ? ನೋಡಿ, ನೀವು ಹೀಗೆ ಊಟಕ್ಕೆ ಬರ್ತಾ ಇದ್ರೆ ನನಗೆ ತುಂಬ ಬೇಜಾರಾಗ್ತದೆ, ಗೊತ್ತಾ? ಸರಿ ಭಟ್ರೆ, ನೀವು ಬೇಜಾರು ಮಾಡ್ಕೋಬೇಡಿ, ನಾವು ಊಟ ಮಾಡಕ್ ಬರ್ತೀವಿ. ಅದಪ್ಪ ಮಾತು. ಶಂಕರಣ್ಣ, ನೀವು ಹೇಗೆ ಬೇಜಾರು ಮಾಡ್ಕೊಳ್ಳೋದು ಯಾಕೆ? ಧೈರ್ಯ ತಗೊಳ್ಳಿಯಪ್ಪ, ಹೇಳಿ ಊಟಕ್ಕೆ ಹೋಗುವ. ಹೌದು ಭಟ್ರೆ, ನಾನು ಇದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ನಾವೇ ಈ ರೀತಿ ಮಾಡಿಬಿಟ್ರೆ ಪಾಪ ಮಕ್ಕಳ ಗತಿ ಏನು ಹೇಳಿ. ಹೌದು, ಸರಿ ಬಿಡ. ರಘು, ಹೇಳು, ಬಾ ಊಟ ಮಾಡೋಣ. ಬನ್ನಿ ಬನ್ನಿ ಬನ್ನಿ. ಮಣಿ, ಇದು ಸೀತಾಳ್ದೆ ಅಂದ್ರೆ 5 ನಿಮಿಷಗಳ ಹಿಂದೆ ಸೀತಾ ಇಲ್ಲಿದ್ಲು ಅಂತ ಆಯ್ತು. 5 ನಿಮಿಷಗಳ ಹಿಂದೆ ಅವಳು ಇಲ್ಲೇ ಇದ್ಲು ಅಂತ ಅದು ಹೇಗೆ ಹೇಳ್ತೆ ಪ್ರಕಾಶ್? ಅವಳು ಇಷ್ಟು ಬೇಗ ಎಲ್ಲಿಗೆ ಹೋಗಕ್ಕೆ ಸಾಧ್ಯ? ಹಾಗಾದ್ರೆ ಅವಳನ್ನ ನೆಲ ನುಂಗಿರ್ಬೇಕು, ಇಲ್ಲಾಂದ್ರೆ ಆಕಾಶ ತಿಂದಿರ್ಬೇಕಲ್ವಾ? ವಾಣಿ, ಏನೇನೋ ಮಾತಾಡಬೇಡ. ಇಟ್ಸ್ ಸಿಂಪಲ್. ಸೀತಾನ ಯಾರೋ ಇಲ್ಲಿಂದ ಎತ್ಕೊಂಡು ಹೋಗಿದ್ದಾರೆ. ಅಂದ್ರೆ ಸೀತಾನ ಯಾರೋ ಕಿಡ್ನಾಪ್ ಮಾಡಿದಾರಂತೀಯಾ? ಅದು ಕಿಡ್ನಾಪ್ ಆದ್ರೂ ಆಗಿರ್ಬೋದು, ಅಥವಾ ಆ ಬುಷ್ ಒಳಗಡೆ ಸೀತಾ ಹೋಗಿದ್ದಾಗ ಅವಳಿಗೆ ಏನಾದರೂ ಕಚ್ಚಿ ಅವಳು ಪ್ರಜ್ಞೆ ತಪ್ಪಿದ್ರೆ ಅವಳಿಗೆ ಸಹಾಯ ಮಾಡಕ್ಕೆ ಯಾರಾದ್ರೂ ಎತ್ಕೊಂಡು ಹೋಗಿರ್ಲೂಬಹುದು. ಹಾಗಾಗಿದ್ರೆ ಪರವಾಗಿಲ್ಲ, ಆದ್ರೆ ಅವಳನ್ನ ಯಾರಾದ್ರೂ ಕಾಡು ಜನಗಳು ಅಥವಾ ಕಾಡು ಪ್ರಾಣಿಗಳು. ವಾಣಿ, ಪ್ಲೀಸ್, ಫಾರ್ ಗಾಡ್ ಸೇಕ್, ನೋಡು, ಈ ಥರ ಎಲ್ಲ ಮಾತಾಡಬೇಡ. ನನಗೆ ಗೊತ್ತು ಇಂಥ ಸಮಯದಲ್ಲಿ ನಮ್ಮ ಮನಸ್ಸಲ್ಲಿ ಬರೋದು ಕೆಟ್ಟ ಕೆಟ್ಟ ಆಲೋಚನೆಗಳಂತ. ಆದರೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ. ನೋಡು, ಯಾರೇ ಅವನು ತೊಗೊಂಡೋಗಿದ್ರು ಹೆಚ್ಚು ದೂರ ತೊಗೊಂಡು ಹೋಗಿರಲ್ಲ. ನಾವು ಆದಷ್ಟು ಬೇಗ ಅವ್ನು ಹುಡುಕಿದ್ರೆ ಸಿಗ್ಬೋದು. ಆದ್ರೆ ಇಂಥ ಕಾಡಲ್ಲಿ ಅವಳನ್ನ ಎಲ್ಲಿ ಅಂತ ಹುಡ್ಕೋದು? ಇಷ್ಟು ಬೇಗ ನಿರಾಶೆ ಆಗ್ಬೇಡ ವಾಣಿ. ನೋಡು, ಈ ಕಾಡಲ್ಲಿ ನಾವು ಇಲ್ಲಿಂದ ಬಂದಿದ್ದೀವಿ, ಮುಂದಿರೋದು ಅದೊಂದೇ ದಾರಿ. ನಾವು ಇದೇ ದಾರಿ ಹೋದ್ರೆ ಏನೋ ಕ್ಲೂ ಸಿಗ್ಬೋದು. ಹೌದು ಪ್ರಕಾಶ್, ನಡಿ ಬೇಗ ಹೋಗೋಣ. ನಡಿ ಮತ್ತೆ. ಸೀತಾ! ಏನೋ ರಘು, ಆಲೋಚನೆ ಮಾಡ್ತಾನೆ ಇಟ್ಬಿಟ್ಟಿದ್ಯಾ? ಭಯ ಇದೆ ಸೀತೆ ಹುಡುಕಕ್ಕೆ ಪ್ರಕಾಶ್ ಮತ್ತು ವಾಣಿ ಇಂಥ ಭಯಂಕರವಾದ ಕಾಡಲ್ಲಿ ಹೋಗೋ ಸಾಹಸ ಮಾಡಬಾರ್ದಾಗಿತ್ತು. ಭಯ ಪಡಬೇಡ ಕಣ, ಪ್ರಕಾಶ್ಗೆ ಈ ಮಲೆನಾಡಿನ ಹೊಸ್ತಲ್ಲ. ಮೊದಲೇ ಅವ್ರಿಗೆ ಕಾಡು ಅಂದ್ರೆ ಇಷ್ಟ ಅಲ್ವಾ? ಅದು ಸರಿ, ಈಗ ನಾವೇನು ಮಾಡಬೇಕು? ಪೊಲೀಸ್ ಮತ್ತೆ ಫಾರೆಸ್ಟ್ ಸಹಾಯ ಕೇಳಕ್ಕೆ ಹೋಗಲ್ಲ? ಹೌದು ಕಣೋ, ಪ್ರಕಾಶ್ ಹೇಳಿರ್ಲಿಲ್ವಾ ನಾನು ಸಂಜೆ ಒಳಗೆ ಬರಲಿಲ್ಲ ಅಂದರೆ ಯಾರಾದರೂ ಒಬ್ಬರು ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ಅಂತ. ಸರಿ ಕಣೋ, ಆದರೆ ನೀವು ಹುಷಾರು, ನಾವಿನ್ನೂ ಕಾಡಲ್ಲೇ ಇದ್ದೀವಿ. ಮಕ್ಕಳು ಎಲ್ಲಿ ಹೋಗ್ದಂಗೆ ನೀನು ನೋಡ್ಕೋ, ನಾನು ಹೋಗಿ ಪೊಲೀಸರಿಗೆ ಕರ್ಕೊಂಡು ಬರ್ತೀನಿ. ಆಯ್ತು ಕಣೋ, ಹೋಗಿ ಬಾ. ಸೀತಾ, ಛೇ, ಬೇಗ ಇನ್ಸ್ಪೆಕ್ಟರ್ ಹತ್ರ ಹೋಗ್ಬೇಕು ನಾನು. ಸೀತಾ, ಸೀತಾ, ಛೇ, ಸೀತಾ, ಸೀತಾ,
ಸೀತಾ 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 ನಿದ್ದೆ ಬಂತೆ ರಾಜು? ನಿದ್ದೆನಾ? ಅದು ಯಾಕೆ ಬರಕ್ಕೆ ಸಾಧ್ಯ? ಸೀತೆ ಪಾಪ ಕಾಡಲ್ಲಿ ಏನು ಮಾಡ್ತಾ ಇದ್ದಲ್ಲೋ ಏನೋ. ಅದು ನನ್ನ ಸಂದರ್ಭ ಭಯ ಆಗ್ತೈತೆ. ಹೆದರ್ಕೋಬೇಡ ಕಣು, ಪ್ರಕಾಶ್ ಅಂಕಲ್ ಮತ್ತೆ ವಾಣಿ ಆಂಟಿ ಖಂಡಿತ ಸೀತನ ಹುಡ್ಕೊಂಡು ಬಂದೇ ಬರ್ತಾರೆ. ಛೇ, ಪ್ರಕಾಶ್ ಅಂಕಲ್ ನಮ್ಮನ್ನು ಕರ್ಕೊಂಡೋಗಿದ್ರೆ ಇಷ್ಟೊತ್ತಿಗೆ ನಮ್ಮ ಹನುಮ ಸೀತನ ಹುಡುಕ್ಬಿಡ್ತಿದ್ದ ಗೊತ್ತಾ? ಅದೇ ಕಣೋ, ನಾವು ಪ್ರಕಾಶ್ ಅಂಕಲ್ ಜೊತೆ ಕಾಡಲ್ಲಿದ್ರೆ ಸೀತನ ಹುಡ್ಕೋದ್ ಸುಲಭ ಆಗ್ತಿತ್ತೇನೋ ಅಂತ. ಪ್ರಕಾಶ್ ಅಂಕಲ್ ಯಾಕೆ ನಮ್ಗೆ ಬರ್ಬಾರು ಅನ್ನೋ ಗೊತ್ತಾ? ನಮ್ಗೆ ಅಪಾಯ ಆಗ್ಬಾರ್ದು ಅಂತ. ಅಂದ್ರೆ ನಮ್ಮ ಸೇಫ್ಟಿಗೋಸ್ಕರ ತಾನೆ. ನಾವು ಹುಷಾರಾಗಿದ್ದು ಸೀತೆನ ಹುಡ್ಕಿದ್ರೆ ಅಂದ್ರೆ ನಾವು ಕಾಡಲ್ಲಿ ಹೋಗಿ ಸೀತೆನ ಹುಡ್ಕೋಣ ಅಂತನಾ? ಕರೆಕ್ಟಾಗಿ ಹೇಳಿ. ನಾವು ಇಲ್ಲೇ ಅದು ಚಿಂತೆ ಮಾಡೋ ಬದಲು ಕಾಡಿಗೆ ಹೋಗಿ ಸೀತೆನ ಹುಡ್ಕಿದ್ರೆ ಏನು ಹೇಳ್ತಾರಿಯೋ ಇಂತಕಾರು ನಾನು ಬರೆಯಪ್ಪ. ಲೋ ಭೀಮಾ, ನೀನು ಇಷ್ಟೊಂದು ಹೆದ್ರು ಪುಕ್ಕ ಅಂತ ಗೊತ್ತಿರ್ಲಿಲ್ಲ ಕಣೋ. ನನ್ಗೇನೋ ರಾಜು ಹೇಳಿದ್ ಸರಿ ಅನ್ನಿಸ್ತಿದೆ. ನಾನು ರೆಡಿಯಪ್ಪ. ನಾನು ರೆಡಿ. ನಮ್ಮ ಹನುಮ ಜೊತೆಲಿದ್ರೆ ಯಾವ ಅಪಾಯನೂ ಬರೋದಿಲ್ಲ. ಅವನು ಆಂಜನೇಯ ಇದ್ದಾಗೆ. ಸರಿ ಆಗಿದ್ರೆ ನಾನು ಚಿತ್ರ ವಾಸು 3 ಜನರು ರೆಡಿ. ಭೀಮಂಗೆ ಹೆದರಿಕೆ ಆದ್ರೆ ಇಲ್ಲೇ ಇರಲಿ, ಏನಂತೀರಾ? ಸರಿ, ಹಾಗೆ ಆಗ್ಲಿ. ಎಲ್ರೂ ಸೈಲೆಂಟ್ ಆಗಿ ಹೊರಟ್ಬಿಡೋಣ. ಎಲ್ಲ ಬ್ಯಾಗು, ವಾಟರ್ ಕ್ಯಾನ್, ಟಾರ್ಚ್ ಎಲ್ಲ ತಗೊಳ್ಳಿ. ರಘು ಅಂಕಲಿಗೆ ಗೊತ್ತಾದ್ರೆ ಹೋಗೋದಿಕ್ ಬಿಡಲ್ಲ. ಆಗ್ಲೇ ಬರಲ್ಲ ಅಂದಿದ್ಯಲ್ಲೋ ಹೆದ್ರು ಪುಕ್ಲ. ಸರಿ ಬಾ, ಎಲ್ಲ ಸೈಲೆಂಟ್ ಆಗಿ ಹೋಗೋಣ. ವಾಣಿ, ನನ್ನ ಎಣಿಕೆ ನಿಜಾನಾಗಿದ್ರೆ ಇನ್ನು 1 ನಿಮಿಷಗಳಲ್ಲಿ ನಾವು ಕಾಡು ಮನುಷ್ಯ ಅತಿಥಿ ಆಗಿರ್ತೀವಿ. ಲೋ ಪ್ರಕಾಶ್, ನನ್ನ ಹೆದರ್ಸೋದು ನಿಂಗೆ ಏನಂತ ಖುಷಿ? ಹಾ, ನಮ್ಮನ್ನ ಕಾಡು ಮನುಷ್ಯ ಹಿಡ್ಕೊಂಡು ಹೋಗ್ತಾರಾ? ನಿನ್ ತಲೆ ಯಾರು? ನಮ್ಮ ತಲೆ ತೆಗಿತಾರೆ ಅಂತ ನೋಡುವಾಣಿ. ಅವರಿಗೆ ನಮ್ಮ ಭಾಷೆ ಬರಲ್ಲ. ನಾವೇನಾದ್ರೂ ಹೇಳಕ್ ಹೋದ್ರೆ ತಪ್ಪು ತಿಳ್ಕೊಂಡು ನಮ್ಮ ತಲೆ ತೆಗೆದ್ರು ತೆಗಬಹುದು. ಸುಮ್ಮನೆ ಹೇಳಿದ ಕೇಳೋದು ಒಳ್ಳೇದು. ಚಿತ್ರ, ನಂಗೆ ತುಂಬಾ ಭಯ ಆಗ್ತಿದೆ ಕಣೆ. ವಾಪಸ್ ಹೋಗ್ಬಿಡೋಣ. ನಿನ್ನ ಇದೇ ತರ ನಮ್ಮ ಸೀತಾ ಕಾಡಲ್ಲಿ ಒದ್ದಾಡ್ತಿರೋದು ಗೊತ್ತಾದ್ರೂ ಈ ರೀತಿ ಮಾತಾಡ್ತಿಲ್ಲ. ನಾಚಿಕೆ ಆಗಲ್ವಾ ನಿಮ್ಗೆ? ವಾಸು, ಯಾಕೆ ಏನು ಗೊತ್ತಾ? ನಾವು 4 ಜನ ಇಲ್ವಾ? ನೀನೇನು ಹೆದರ್ಕೋಬೇಡ ಕಣ ವಾಸು. ನಮ್ಮ ಜೊತೆ ಕರಿಯ ಹನುಮ ಇರೋದ್ರಿಂದ ನಮ್ಗೇನು ಭಯ ಇಲ್ಲ. ನಾನೇನು ಹೆದರ್ತಾ ಇಲ್ಲಪ್ಪ. ಈ ದಟ್ಟವಾದ ಕಾಡಲ್ಲಿ ಸೀತೆಯನ್ನು ಹುಡುಕೋದು ಹುಲ್ಲುಪಣವೆಯಲ್ಲಿ ಸೂಜಿನ ಹುಡುಕಾಗೆ ಅಂತ ಹೇಳಿದೆ ಅಷ್ಟೇ. ಮಾಡೋ ಕೆಲಸದಲ್ಲಿ ವಿಶ್ವಾಸ ಇದೆ, ಖಂಡಿತ ಅದಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅಂತ ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಿರ್ತಾರೆ. ಹೌದೌದು.
ಸಿಕ್ತೆ. ಮಕ್ಕಳೆಲ್ಲ ಕಾಣ್ತಾ ಇಲ್ವಲ್ಲ? ರಾಜು, ಭೀಮಾ, ಇಲ್ಲ ಹೋದ್ರಿ ಇವರು? ರಾಜು, ಚಿತ್ರ, ವಾಸು, ಭೀಮಾ. ಕರಿಯ ಹನುಮಾನು ಕಾಣ್ತಾ ಇಲ್ವಲ್ಲ? ಕರಿಯ ಹನುಮ, ರಾಜು, ವಾಸು. ಯಾಕೆ ಶಂಕರಣ್ಣ, ಯಾಕೆ ಕೂಗ್ತಾ ಇದ್ದೀರಿ? ಬಿಟ್ರೆ 4 ಮಕ್ಕಳು ಕಾಣ್ತಾ ಇಲ್ಲ. ಏನು ಕಾಣಿಸ್ಲಿಕ್ಕಿಲ್ವ? ಏನ್ ಕಾಡ್ಲ, ಎಲ್ಲಿ ಹೋಗ್ತಾರೆ? ಎಲ್ಲ ಹುಚ್ಚ ಒಯ್ಲಿಕ್ಕೆ ಹೋಗಿರ್ಬೇಕು. ಅಯ್ಯೋ ಬಿಟ್ರೆ, ನೀವೊಂದು 4 ಜನ ಮಕ್ಕಳು, ಕರಿಯ ಹನುಮ ಎಲ್ಲರೂ ಒಟ್ಟಿಗೆ ಉಚ್ಚಯಕ್ಕೆ ಹೋಗ್ತಾರಾ? ಹೌದಲ್ಲ, ಹಾಗಾದ್ರೆ ಅವ್ರು ಎಲ್ಲಿ ಹೋದರು? ಕಾಡಿಗೆ ಹೋಗಿಲ್ಲ ತಾನೆ? ಹೌದು ಶಂಕರಣ್ಣ, ಅದಕ್ಕೆ ಅವರು ಕಾಡಿನೊಳಗೆ ಹೋಗಿರ್ಬೇಕು. ಓ ದೇವ್ರೆ, ಇಂಥ ಅಸಾಧ್ಯವಾದ ಹುಡುಗರು ಇರ್ತಾರಾ? ಅಲ್ಲ, ಇಂಥ ಕಗ್ಗಾಡಲ್ಲಿ ಅದು ರಾತ್ರಿ ಹೊತ್ತಿನಲ್ಲಿ ಹೋಗಿದಾರಲ್ಲ, ಏನ್ ಹೇಳ್ಬೇಕು ಇವರಿಗೆ? ಏನ್ ಮಾಡೋದೀಗ ಬಿಟ್ರೆ? ಒಬ್ಬ ಸೀತೆ ತಪ್ಸ್ಕೊಂಡ್ಲು ಅಂದ್ರೆ ಇವಾಗ 4 ಜನ ಮಕ್ಕಳು ತಪ್ಸ್ಕೊಂಡ್ಬಿಟ್ರಲ್ಲಪ್ಪ ದೇವ್ರೆ. ಈ 4 ಜನ ಜೊತೆಯಲ್ಲಿ ವಾಣಿ ಅಕ್ಕ, ಸೀತಾ, ಪ್ರಕಾಶಣ್ಣ, ಒಟ್ಟು 7 ಜನ. ಇವರೆಲ್ಲ ಸೀತೆ ಕ್ಲೋಸ್ ಫ್ರೆಂಡ್ಸ್ ಅಲ್ಲವೋ? ಏನಾಯ್ತು ಅಂಕಲ್? ಅಂಕಲ್ ಮತ್ತೆ ಏನಾದ್ರು ಅನಾಹುತ ಆಗಿದ್ಯಾ? ಏನಾದ್ರೂ ಹುಲಿಗಿಲಿ ಬಂದಿದ್ಯಾ ಅಂಕಲ್? ನೀವು ಬಂದ್ಬಿಟ್ರಾ? ಇವಾಗ ಸರಿ ಹೋಯ್ತು ನೋಡಿ. ಯಾಕ್ರೋ ಎದ್ ಬಂದ್ರಿ? ಅಂಕಲ್, ನೀವು ಗಾಬರಿಯಾಗಿ ನಿಂತಿದ್ ನೋಡಿ, ಏನಾಗಿದೆಯೋ ಏನೋ ಅಂತ ಹೆಲ್ಪ್ ಮಾಡಕ್ ಬಂದ್ವಿ. ಹೌದು ಅಂಕಲ್, ಏನಾಗಿದೆ ಹೇಳಿ ಅಂಕಲ್. ಸೀತಾ ಕಾರಲ್ಲಿ ಕರೆದು ಹೋಗಿದ್ದಾನೆ. ಅವನು ಹುಡುಕಲಿಕ್ಕಿಂತ 4 ಜನ ನಿಮ್ಮ ಫ್ರೆಂಡ್ಸ್ ಹೋಗಿದ್ದಾರೆ. ಹೌದಾ ಅಂಕಲ್, ಈಗ ಏನ್ ಮಾಡೋದು ಅಂಕಲ್? ನಾವು ಅದನ್ನೇ ಆಲೋಚನೆ ಮಾಡ್ತಿದೀವಿ. ಹೋಗಿ ನೀವು ಟೆಂಟಲ್ ಮಲಗಿ. ಅಂಕಲ್, ನಾವು ಕಾಡೊಳಗೆ ಹೋಗಿ ಹುಡ್ಕೊಂಡ್ ಬಂದ್ಬಿಡೋಣ. ತುಂಬಾ ಚೆನ್ನಾಗಿದೆ ಮಕ್ಕಳ್ರ. ಅವ್ರು 4 ಜನ ಕಾಡೊಳಗೆ ಹೋಗಿರೋ ಸಾಧು ಅಂತ ನೀವು ಹೋಗ್ಬಿಡಿ. ನಾವು ಸೀದಾ ಜೈಲಿಗೆ ಹೋಗ್ಬಿಡ್ತೀವಿ ಅಲ್ವಾ? ನಾವು ಜೈಲಿಗೆ ಹೋಗ್ಲಿಕ್ಕೆ ಉಂಟ? ಅಯ್ಯಯ್ಯೋ, ಹಾಗಲ್ಲ ಅಂಕಲ್, ಅವಳು ಹೇಳಿದ್ದು. ಇನ್ನು ಹೇಗೆ ಪುಟ, ಈಗ ಅನಾಹುತದ ಮೇಲೆ ಅನಾಹುತ ಆಗ್ತಿರೋದೇ ಸಾಕು. ಇನ್ನೂ ಅದನ್ನ ಮುಂದುವರಿಸಬೇಡಿ. ರಘು ಆದಷ್ಟು ಬೇಗ ಪೊಲೀಸರು ಕರ್ಕೊಂಡ್ಬರ್ತಾನೆ. ಅವರು ಸೀತಾ, ರಾಜು ಎಲ್ರನ್ನೂ ಹುಡ್ಕೊಂಡು ಸೇಫಾಗಿ ಕರ್ಕೊಂಡ್ಬರ್ತಾರೆ. ಅದ್ರ ಚಿಂತೆ ನಿಮ್ಗೆ ಬೇಡ. ಮಕ್ಕಳೇ, ನಿಮ್ಗೆಲ್ಲ ಹೀಗೆ ಕೊಡೋದು ಯಾಕೆ ಬೇಕು? ಹೋಗಿ ಮಲ್ಕೊಳ್ಳಿ ಅಪ್ಪ. ಶಂಕರಣ್ಣ, ಈ ರಾತ್ರಿ ಕಾಡಿನ ಹುಡುಕೋದು ಕಷ್ಟ. ಹೋಗಿ ನೀವು ಮಲ್ಕೊಳ್ಳಿ. ಹಾಗಂದ್ರೆ ಹೇಗೆ ಬಿಟ್ರೆ, ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ? ಅಯ್ಯೋ, ಹಾಗಾಗ್ಲಿಕ್ಕಿಲ್ಲ. ದೇವರ ಪ್ರಾರ್ಥನೆ ಮಾಡ್ಕೊಳ್ಳುವ. ಪ್ರಕಾಶಣ್ಣ ಬಂದ್ರ ಮೇಲೆ ನೋಡ್ಕೊಳ್ಳುವ. ಅವ್ರು ಇದ್ದಾರಲ್ಲ, ಹೋಗಿ ಹೋಗಿ ಮಾಡ್ಕೊಳ್ಳಿ. ಮತ್ತೆ ನಡಿ ನಡಿ ಮಾಡ್ಕೊಳ್ಳಿ. ಜಾಗದಲ್ಲಿ ಜಗಳ ಆಡೋದಾರ ಮತ್ತೆ ಅವನಿಗೆ ಕಟ್ಟಿದ್ದು ಇವನು ಕಟ್ಟಿದ್ದು. ಹವಾನ ಇಲ್ಲ, ಹವಾನ ಇಲ್ಲ. ಹಬ್ಬ ಹಬ್ಬ ಅಲ್ಲ 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 ಅಲ್ಲ. ಖವಾ ಖವಾ. ಪ್ರಕಾಶ್ ಅವ್ರು ಏನೇನೋ ಮಾತಾಡ್ತಿದಾರಲ್ವ, ಇವನೇನು ಹಲಾಲ ಅಂತಿದ್ದಾನೆ. ಇವ್ರು ನನ್ ಕುತ್ಕೊಳ್ತಾರೇನೋ? ವಾಣಿ, ಇಷ್ಟೊಂದು ಧೈರ್ಯ ಬಂದ್ಬಿಡ್ತಾ ನಿನಗೆ? ಸಾಯ ವಿಷಯ ಇಷ್ಟು ಕೂಲಾಗಿ ಹೇಳ್ತಿದ್ಯಾ? ಇನ್ನೇನ್ ಕಣೋ, ಇವ್ರ ಕೈ ಸಿಕ್ಬಿದ್ಮೇಲೆ ಸಾಯೋದಂತೂ ಗ್ಯಾರಂಟಿ. ಸಾಯೋ ಡೆಫಿನೆಟ್ ಆದ್ಮೇಲೆ ಚಿಂತೆ ಮಾಡೋದಕ್ಕೆ. ಅಬ್ಬಾ, ನಿನ್ನಷ್ಟು ಧೈರ್ಯನ ಬರ್ತಾ ಇಲ್ಲ ಕಣೆ. ಆದರೆ ನೀನು ಇಷ್ಟು ಬೇಗ ನಿರಾಶೆ ಹೊಂದ್ಬೇಡ. ನಾನಿದ್ದೀನಿ. ಕೊನೆ ಗಳಿಗೆವರೆಗೂ ನಿನ್ನ ಕಾಪಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ಸ್ ಪ್ರಕಾಶ್, ನಿಜವಾಗ್ಲೂ ನಿನ್ನ ಜೊತೆ ಇರೋದೇ ನಂಗೆ
ಒಂದು ದೊಡ್ಡ ಧೈರ್ಯ. ವಾಣಿ, ನೀ ನನ್ನ ಮೇಲಿಟ್ಟಿರೋ ಭರವಸೆಗೆ ಏನು ಹೇಳಬೇಕೋ ತಿಳಿತಲ್ಲ. ಇದು ನಮ್ಮ ಕೊನೆಯ ದಿನ ಆದರೂ ಆಗ್ಬೋದು. ಎಷ್ಟು ದಿವಸ ನೀನು ಹೃದಯದಲ್ಲಿ ಬಚ್ಚಿಟ್ಟಿರೋ ಒಂದು ಗುಟ್ಟು ನಾನು ನಿಮ್ಗೆ ಹೇಳ್ತೀನಿ. ಏನದು ಪ್ರಕಾಶ್? ನನ್ನ ಹತ್ರನೂ ಮುಚ್ಚಿಡುವಂಥ ರಹಸ್ಯ? ಬೇಗ ಹೇಳು, ಏನದು? ವಾಣಿ, ಅದು 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 ನಾನು ನಾನು ನಿನ್ನ ಛೇ ಹೇಗಪ್ಪ ಹೇಳೋದು? ಅದು ಪ್ರಕಾಶ್, ನಿಜವಾಗ್ಲೂನಾ? ಏನೇ ಇದು ನಿಜವಾಗ್ಲು? ನಾನು ಇನ್ನೂ ಏನು ಹೇಳೇ ಇಲ್ಲ ನಿನಗೆ. ನೀನೇನು ಬಿಡಿಸಿ ಹೇಳಬೇಕಾಗಿಲ್ಲ. ನಿನ್ನ ಮುಖ, ನಿನ್ನ ತಡವರ್ಸೋ ನಾಲ್ಗಿನೇ ಎಲ್ಲ ಹೇಳ್ಬಿಟ್ಟು ಕಣೋ. ನಾನು ತುಂಬ ದಿವಸದಿಂದ ಅದನ್ನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಹೇಗೆ ಹೇಳೋದು ಅಂತ ಸುಮ್ಮನೆ ಇದ್ದೆ ಕಣೋ. ವಾಣಿ, ಏನೇ ನೀನು ಹೇಳ್ತಾ ಇರೋದು? ಅದೇ ನೀನು ಹೇಳಬೇಕಂತಿರೋ ಆದರೆ ಹೇಳಲಿಕ್ಕಾಗದಿರೋಂಥ ವಿಷಯ ನಾನು ಹೇಳ್ತೀನಿ, ಕೇಳು. ಐ ಲವ್ ಯು ಪ್ರಕಾಶ್. ಯಾಕೋ ಬಾಯ್ ಬಿಡ್ತಿದೀಯಾ? ನೀನನ್ನು ಲವ್ ಮಾಡಲ್ವಾ? ಇವತ್ತು ಬಿಟ್ಟರೆ ನಮ್ಗಿನ್ಯಾವತ್ತೂ ನನ್ನ ಫೀಲಿಂಗ್ಸ್ನ ಹಂಚ್ಕೊಳಕ್ಕೆ ಆಗೋದಿಲ್ಲ ಕಣೋ. ಅದಕ್ಕೆ ಎಲ್ಲ ಹಿಂಜರಿಕೆ, ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ. ಡೂ ಯು ಲವ್ ಮೀ? ವಾಣಿ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನಾನು ಕೇಳ್ತಾ ಇರೋದು ನಿಜಾನ? ಗಾಡ್, ಇವತ್ತೇ ನನ್ನ ಕೊನೆ ದಿನ ಆದರೂ ನನಗೇನು ಬೇಜಾರಿಲ್ಲ. ವಾಣಿ, ರಿಯಲಿ ಐ ಲವ್ ಯು ಟು. Leads to cancer, heart attacks, lung disorders, and other deadly diseases. The characters shown in this film or program do not support the use of any type of tobacco products such as bidi, cigarettes, keli, zarda, etc., or their promotion in any manner. ಮನುಷ್ಯನ ಸ್ಪಂಜಿನಂತಿರುವ ಶ್ವಾಸಕೋಶ ಗಾಳಿ ಹೀರಿಕೊಳ್ಳುವುದಕ್ಕಾಗಿದೆ. ಆದರೆ ಕೆಲವರು ಶ್ವಾಸಕೋಶವನ್ನು ಬೀಡಿ ಸಿಗರೆಟ್ನ ಹೊಗೆ ಹೀರಿಕೊಳ್ಳುವುದಕ್ಕಾಗಿ ಬಳಸುತ್ತಾರೆ. ಸಾಮಾನ್ಯವಾಗಿ ಧೂಮಪಾನ ಮಾಡುವ ವ್ಯಕ್ತಿಯ ಶ್ವಾಸಕೋಶವನ್ನು ಹಿಂಡಿ ನೋಡಿದರೆ ಇಷ್ಟು ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಟಾರ್ ಸಿಗಬಹುದು. ಇಷ್ಟೊಂದು ಟಾರ್ ಎಂದರೆ ನಿಮಗೆ ಅನಾರೋಗ್ಯ, ಬಹಳವೇ ಅನಾರೋಗ್ಯ ತರಲು ಸಾಕು. ಅವನ ಇಲ್ಲ ಕುಕುಂಬ ಕುಕೇರಿ, ಅವನ ಇಲ್ಲ ಕುಕುಂಬ. ಪ್ರಕಾಶ್, ಇವತ್ತು ನಮ್ಮ ಕತೆ ಮುಗೀತು ಅನ್ಸುತ್ತೆ. ಬಹುಶಃ ಅವ್ರು ನೆನ್ನೆ ಕಟ್ಟೋಗಿದ್ರಿಂದ ಇವತ್ತು ಯಾವ ಪ್ರಾಣಿಗಳು ಸಾಯಿಸಿಲ್ಲ ಅಂತ ಮಾತಾಡ್ಕೋತಿರ್ಬೋದು. ವಾಣಿ, ನೀನು ತಪ್ಪು ತಿಳ್ಕೊಂಡಿದೀಯಾ. ನರಭಕ್ಷಕ ಕಾಡು ಜನರಿರೋದು ಆಫ್ರಿಕಾ ಕಾಡುಗಳಲ್ಲಿ ಅಷ್ಟೇ, ಇಲ್ಲಿ ನಮ್ಮ ಕರ್ನಾಟಕದ ಕಾಡಲ್ಲ. ನೀರು 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 ಕಣೆ, ಕುಡಿ. ಕನ್ನಡ ಮಾತಾಡ್ತಿದಾರಲ್ವೋ? ಅಬ್ಬಾ, ಏನು ಇದು? ಕಾಡಲ್ಲಿ ಕಾಡು ಜನರು ಪ್ಲಾಸ್ಟಿಕ್ ಬಾಟ್ಲಿ ಇಟ್ಕೊಂಡಿದ್ದಾರೆ, ನಮ್ಮ ಕನ್ನಡ ಮಾತಾಡ್ತಾ ಇದ್ದಾರೆ. ಅಬ್ಬಾ, ಅಂದ್ರೆ ಕನ್ನಡ ಎಲ್ಲೆಲ್ಲಿಗೆ ಹೋಗಿದೆ ನೋಡಿ. ಕಾಡಿಗೆ ಬಂತು ನಾಡಿನ ಹಬ್ಬ, ಕರಿಯೋಕೋಗಿತ್ತು ಕನ್ನಡ ಕಾಳೆ.
ನೀರು ನೀರು ಕುಕ್ಕುಂಬ ಕುಕ್ಕೇರಿ. ಪ್ಲಾಸ್ಟಿಕ್ ಅಂದ್ರೆ ಬಿಡು, ಎಲ್ಲಾ ಕಡೆನೂ ಇರುತ್ತೆ, ಕನ್ನಡನೂ ಅಷ್ಟೇ. ಕಮಾನ್, ಹೋಗ್ಬೋದಾ? ನೀರು ತಗೊಂಡು ಹೋಗ್ಬೋದಾ? ಕುಕ್ಕುಂಬ ಕುಕ್ಕೇರಿ. ಕುಕ್ಕುಂಬ ಕುಕ್ಕೇರಿ. ಏನಾಯ್ತು ವಾಸು? ವಾಸು, ಸೀತಾ ಏನಾದ್ರೂ ನೆನಪಾದ್ಲೇನು? ವಾಸು, ನೀನ್ ಈ ರೀತಿ ಕಣ್ಣೀರ್ ಹಾಕಿದ್ರೆ ಸೀತಾಂಗ್ ಒಳ್ಳೇದಾಗಲ್ಲ ಕಣೋ. ಎಲ್ಲ ನನ್ನಿಂದಲೇ ಆಗಿದ್ದು. ಪಾಪ ಸೀತೆ ಈಗ ಏನ್ ಮಾಡ್ತಿದ್ದಾಳೋ, ಎಲ್ಲಿದ್ದಾಳೋ? ನೋಡು ವಾಸು, ಯೋಚಿಸ್ತಾ ಕೂತ್ಕೊಂಡ್ರೆ ನಮ್ ಧೈರ್ಯ ಏನೋ ಕಡಿಮೆ ಆಗುತ್ತೆ. ಹಾಗೆಲ್ಲ ಯೋಚಿಸಿದ್ರೆ ನಾವು ಟೆಂಟ್ ಬಿಟ್ಟು ಬಂದು ಒಂದಿನ ಆಯ್ತು. ಎಲ್ಲ ನಮ್ಮ ಬಗ್ಗೆ ಎಷ್ಟು ಗಾಬರಿ ಆಗಿದ್ದಾರೋ ಏನೋ. ಸೀತಾ ನೋಡಿದ್ರೆ ಸಿಗ್ಲಿಲ್ಲ. ಹೌದು, ಈಗ ಟೆಂಟಲ್ಲೆಲ್ಲ ಏನ್ ಮಾಡ್ತಾ ಇರ್ಬೋದು ಅಂತೀಯಾ? ಇನ್ನೇನು, ಎಲ್ಲ ನಿದ್ದೆಗೆಟ್ಟು ನಮ್ಮ ಸೀತನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಶಂಕರಣ್ಣ, ಶಂಕರಣ್ಣ, ಏನಾಯ್ತು ಶಂಕರಣ್ಣ? ಬಟ್ಟೆ ತುಂಬ ಕೆಟ್ಟ ಅನ್ಸ್ಬಿಟ್ಟಿತ್ತು. ಸೀತಾ, ನಮ್ಮ ಸೀತಾ ಕೆಸೊಳಗೆ ನನ್ನ ಕಣ್ಣಿನ ಮುಂದೆ ಮುಳುಗೋಗ್ಬಿಟ್ಟು ಬಟ್ರೆ. ಅದೇನು ಆಗ್ಲಿಕ್ಕಿಲ್ಲ, ಸುಮ್ಮನೆ ಕೆಟ್ಟ ಕೆಲಸ ಕಾಣಬೇಡಿ. ಬೆಳಗಾದ್ರೊಳಗೆ ಸೀತೆ ಸಿಗ್ತಾಳೆ. ನಿಮ್ಮ ಬಾಯಕ್ಕಿಂತ ಹಾಗಾದ್ರೆ ಸಾಕ್ಬಿಟ್ರೆ ಏನು ಆಗ್ಲಿಕ್ಕಿಲ್ಲ. ದೇವ್ರಿ ಮಲ್ 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 ಮಲ್. ಏನಾಯ್ತು ವಾಣಿ? ಅದು ನನ್ನ ಕಾಲಿದ್ರೆ ಹಾವಿದೆ ಕಣೋ. ಹಾವ? ಎಲ್ಲಿ? ಕಮಾನ್ ವಾಣಿ, ಕೆಳಗಡೆ ನೋಡೋದು ಏನಿದೆ ಅಂತ. ನಂಗೆ ಗೊತ್ತು ಪ್ರಕಾಶ್, ಹಾವಿದೆ ಅಂತ. ಪ್ಲೀಸ್ ಹೆಲ್ಪ್ ಮೀ, ಏನಾದ್ರೂ ಮಾಡು ಕಣೋ. ನನ್ಗೆ ಇಷ್ಟ ಬೇಗ ಸಾಯ್ಕೆ ಇಷ್ಟ ಇಲ್ಲ. ಒಳ್ಳೆ ಹೆದರ್ ಪುಕ್ಲಿ ಕಣೆ ನೀನು. ನಿನ್ ಕಾಲಿ ಸುತ್ಕೊಂಡಿರೋದು ಹಾವಲ್ಲ, ಯಾವುದೋ ಕಾಡಿನ ಬಳ್ಳಿ. ನಿಜವಾಗ್ಲೂ ಹೇಳ್ತಿದ್ದೇನು? ಇಂಥ ವಿಷಯದಲ್ಲಿ ಸುಳ್ಳು ಹೇಳ್ತೀನಿ ನಾನು. ಸ್ವಲ್ಪ ಕಣ್ಬಿಟ್ಟು ಕೆಳಗಡೆ ನೋಡು ಏನಿದೆ ಅಂತ. ನೋಡು. ಅಯ್ಯೋ ಬಳ್ಳಿನಾ? ನನ್ ಹಾವಿದೆ ಅಂತ ಎಷ್ಟು ಹೆದರಿ ಬಿಟ್ಟಿತ್ತಲ್ಲೋ. ಬಾಬಾ, ವಾಣಿ, ಅಲ್ಲಿ ನೋಡಿ, ಅಲ್ಲಿ ಇಂಥ ಕಗ್ಗಾಡಲ್ಲಿ ಒಂಟಿ ಮನೆ. ಕಾಡಲ್ಲಿ ಒಂಟಿ ಮನೆನಾ? ಯಾಕೋ ಹೆದರಿಕೆ ಆಗ್ತಾ ಇದೆನೋ. ಏನಿದೆ ಹೆದರಿಕೆ? ಯಾಕೆ? ಆ ಮನೇಲಿ ದೆವ್ವ ಗಿವ್ವ ಏನಾದ್ರು ಇರ್ಬೋದು. ದೆವ್ವ, ಪಿಶಾಚಿ, ಇಂಥ 21st ಸೆಂಚುರಿಲಿ ಈ ಥರ ಮಾತಾಡ್ತೀರಾ? ನಾಚಿಕೆ ಆಗಲ್ಲ ನನಗೆ. ಅಲ್ಲ ಕಣೆ, ಅಲ್ಲಿ ದೆವ್ವ ಅಲ್ಲ, ಯಾರಾದ್ರೂ ಮನುಷ್ಯರಿರ್ಬೋದು. ನಮ್ಗೆ ಏನಾದ್ರು ಸಹಾಯ ಸಿಗ್ಬೋದು. ನಡಿ ಹೋಗಿ ನೋಡೋಣ. ಇಲ್ಲಪ್ಪ, ನಾನ್ ಬರಲ್ಲ. ಬೇಕಿದ್ರೆ ನೀನೇ ಹೋಗ್ಬಾ. ಸರಿ, ಹಾಗಿದ್ರೆ ನೀನು ಒಬ್ಬಳೇ ಈ ಕೋರ್ ಏರಿಯಾದಲ್ಲಿರೋ. ಹುಲಿಗಿಲಿ ಬಂದ್ರೆ ನಿನ್ನ ಹಣೆ ಬರ. ಏನು, ಇಲ್ಲಿ ಹುಲಿಗಳಿವೆಯಾ? ಮತ್ತೆ ಡೌಟಾ? ಇದು ಕಾಡಲ್ವಾ? ಇದನ್ನು ಕಬ್ಬನ್ ಪಾರ್ಕ್ ಅನ್ಕೊಂಡೆ. ಇಲ್ಲಿ ಹುಲಿನೂ ಇರುತ್ತೆ, ಹೆಬ್ಬಾವು ಇರುತ್ತೆ. ನಾನು ನಿಜ ಬರ್ತೀನಿ ಆಯ್ತಾ? ಆದರೆ ನಾನು ಸುಮ್ಮನೆ ಹೇಳಿಲ್ಲ. ಇದು ಕಾಡು, ನಿಜವಾಗ್ಲೂ ಹುಲಿನೂ ಇರುತ್ತೆ, ಎಲ್ಲ ಪ್ರಾಣಿನೂ ಇರುತ್ತೆ. ಹಾಗಾದ್ರೆ ಒಂದ್ ವೇಳೆ ಅವ್ ಎದುರು ಬಂದ್ರೆ ಏನ್ ಮಾಡ್ತೀಯೋ? ಹುಲಿ ಬಂದ್ರೆ ನಾವು ಮಾಡೋದು ಏನಿರಲ್ಲ ಕಣೆ. ಏನು ಮಾಡೋದಿದ್ರು ಅದು ಮಾಡುತ್ತೆ. ಅದು ಹೊಟ್ಟೆ ತುಂಬಿದ್ರೆ ಅದಷ್ಟಕ್ಕದು ಹೊರಟೋಗುತ್ತೆ. ಇಲ್ದಿದ್ರೆ ನಾವು ಅದಕ್ಕೆ ಡಿನ್ನರ್ ಹಾಕ್ತೀವಿ ಅಷ್ಟೇ. ಏನು ಇಷ್ಟು ಈಸಿಯಾಗಿ ಹೇಳ್ತೀಯಾ? ನಂಗೆ ಮೊದಲೇ ಈ ವಿಷಯ ಎಲ್ಲ ಹೇಳಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಅಂದರೆ ಕಾಡಲ್ಲಿ ಹುಲಿ ಈ ಕಡೆ ಇರ್ತಾವಂತ ಸಪ್ರೇಟಾಗಿ ಹೇಳ್ಬೇಕಾಯ್ತು ಅಂತ ನನಗೆ ಗೊತ್ತಿರಲಿಲ್ಲ. ಹೇಳಿದ್ರೆ ಬರ್ತಿರ್ಲಿಲ್ವಾ? ಛೇ, ಹಾಗೇನಿಲ್ಲ.
ಮಾಡ್ಕೊಳ್ಳೋದು ಬೇಡ. ಇವತ್ತು ಖಂಡಿತ ಕರ್ಕೊಂಡು ಬಂದೇ ಬರ್ತಾರೆ, ನೋಡ್ತಾ ಇರಿ. ಭಟ್ರೆ, ಶಂಕರ್, ಮೇಟ್ ಸಬ್ ಇನ್ಸ್ಪೆಕ್ಟರ್ ಸೋಮಣ್ಣ, ಫಾರೆಸ್ಟ್ ಆಫೀಸರ್ ಗುರುರಾಜ್. ಹಲೋ ಹೆಂಗ್ ಬಾಯ್, ಸೀತಾ ವಾಣಿ ಬಗ್ಗೆ ಏನಾದರೂ ಗೊತ್ತಾಯ್ತೇ ಮೆಸೇಜ್? ಇಲ್ಲ ಸರ್, ಆದರೆ ಇದೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಪ್ರಾಬ್ಲಮ್? ಏನೋ ಪ್ರಾಬ್ಲಮ್? ರಘು, ಈ ಇನ್ಸ್ಪೆಕ್ಟ್ರಿಗೆ ಕರ್ಕೊಂಬರ್ಲಿಕ್ಕೆ ಆ ಕಡೆ ಹೋದಾಗ 4 ಜನ ಮಕ್ಕಳು ಸೀತಾನ ಹುಡ್ಕೊಂಡು ಕಾಡಲ್ಲಿ ಹೋಗ್ತಿದ್ದಾರೆ ಕಣೋ. ಏನು ಇಂಥ ಭಯಂಕರ ಕಾಡಲ್ಲಿ ಮಕ್ಕಳು ಹೋಗಿದಾರ? ಅದು ರಾತ್ರಿ ಹೊತ್ತು. ಇದನ್ನ ನಾವು ನಂಬೇಕಾ? ಅಯ್ಯೋ, ಹೋಗಿರುವುದು ಸೀತಾ ಕ್ಲೋಸ್ ಫ್ರೆಂಡ್ಸ್ ಮಾರಾಯ್ರೆ. ನೋಡಿ, ನಿಮ್ಗೆ ಸುಳ್ಳು ಹೇಳಿ ನನಗೇನು ಲಾಭ ಇಲ್ಲ. ನೀವು ನಂಬಿ ಬಿಡಿ, ಸೀತಾನ ಹುಡ್ಕೊಂಡು 4 ಜನ ಮಕ್ಕಳು ಕಾಡಲ್ಲಿ ಹೋಗಿದ್ದಾರೆ. ಅಲ್ಲ ಶಂಕರ, ಅದು 4 ಕಾಡು ಒಳಗಡೆ ಹೋಗುವಾಗ ನೀನೇನ್ ಮಾಡ್ತಾ ಇದ್ದೆ? ನೋಡ್ತಾ ನಿಂತಿದ್ದೆ. ಅಲ್ಲ ಕಣೋ, ನನ್ನ ಕಣ್ಣು ಮುಂದೆ ಹೋಗಿ ನಾನು ಬಿಡ್ತಾ ಇದ್ದೇನೋ. ಅವ್ರು ಹೋಗಿರೋದು ಕದ್ದು ಮುಚ್ಚಿ ಕಣೋ. ಓ ರಘುವಣ್ಣ, ನನಗೂ ಗೊತ್ತಾಗಲಿಲ್ಲ. ನಾವು ರಾತ್ರಿ ಪಗರಾಡ. ಓಕೆ, ಈಗ ಆರ್ಗ್ಯುಮೆಂಟ್ ಬೇಡ, ಮೊದಲು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಎಕ್ಸಾಕ್ಟ್ಲಿ ಸರ್, ಪ್ಲೀಸ್ ಹೇಗಾದ್ರೂ ಮಾಡಿ ಆ ಮಕ್ಕಳು ಉಳಿಸ್ಕೊಡಿ ಸರ್. ನೋಡಿ ಶಂಕರ್, ನಾವಿರೋದೇ ಪ್ರಜೆಗಳ ರಕ್ಷಣೆಗಾಗಿ. ನಾವು ಈಗಲೇ ಕಾಡಲ್ಲಿ ಹೋಗಿ ನಮ್ಮ ಕೈಲಾದ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಕಾಡಿನ ಇಂಚಿಂಚು ಗೊತ್ತಿರ್ತಕ್ಕಂಥ ಫಾರೆಸ್ಟ್ ಆಫೀಸರ್ ಇದ್ದಾರೆ. ಅಂಕಲ್, ನಾನು ನಿಮ್ ಜೊತೆಗೆ ಬರ್ತೀನಿ ಅಂಕಲ್. ಬೇಡ ಪುಟ್ಟ, ನೀನು ಇಲ್ಲೇ ಇರು. ನಾವು ಬೇಗ ಹೋಗಿ ನಿನ್ನ ಫ್ರೆಂಡ್ಸ್ನೆಲ್ಲ ಹೊಡ್ಕೊಂಡು ಬರ್ತೀವಿ. ಹೌದೌದು, ತುಂಬಾ ಡೇಂಜರ್ ಇದೆ. ನಡ್ರಿ ಇನ್ಸ್ಪೆಕ್ಟ್ರೆ, ಹೊರಡೋಣ. ಬೇಜಾರು ಮಾಡ್ಕೊಂಬೇಡ ಪುಟ್ಟ, ಆದಷ್ಟು ಬೇಗ ಸೀತಾ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಅಂಕಲ್, ಪಾಪ ಸೀತಾ ಎಲ್ಲಿರ್ಬೋದು, ಏನ್ ಮಾಡ್ಬೋದು? ಬಂದಿಲ್ಲ ಗುರುವೆ. ಹೌದು ಕಣ್ರು, ಕೆಟ್ಟ ಕನ್ಸು, ಭಯಂಕರ ಕನ್ಸು. ಅದು ಸೀತಾನ ಮಂತ್ರವಾದಿಗಳು ಕತ್ತಿ ತಗೊಂಡು. ಏನಾಯ್ತು ನಮ್ ಸೀತಳಿಗೆ? ಅನ್ಕೊಂಡಿದ್ದು ಕನ್ಸು. ಆದ್ರೂ ನಮ್ಮ ವಾಸಕ್ ಬಿದ್ದಿರೋ ಕನ್ಸು ನೋಡಿದ್ರೆ ಸೀತಾ ಹೇಗಿದ್ದಾಳೋ ಏನೋ. ನಾವಂತೂ ಇಲ್ಲ, ಆರಾಮಾಗಿ ಮಲಗಿದ್ದೀವಿ. ರಾತ್ರಿ ಎಲ್ಲ ನಡೆದಿದ್ರಿಂದ ಸ್ವಲ್ಪ ನಿದ್ದೆ ಬಂದಿತ್ತು ಅಷ್ಟೇ. ಇಲ್ಲ, ನಂಗೆ ಸೀತಾ ಬೇಕು ಅಷ್ಟೇ. ಸೀತಾ, ಸೀತಾ, ಸೀತಾ! ಸೀತಾ, ಸೀತಾ, ನೀನೆಲ್ಲಿರುವೆ ಸೀತಾ? ಈಗ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಬರ್ತಾಳೆ, ಯೋಚನೆ ಮಾಡಬೇಡಿ. ನೀವು ಊಟ ಮಾಡ್ತಿದ್ರೆ ನಾನು ಊಟ ಮಾಡೋದಿಲ್ಲ, ಯಾರು ಊಟ ಮಾಡೋದಿಲ್ಲ, ಆಮೇಲೆ ಎಲ್ಲ ವೇಸ್ಟ್ ಆಗ್ತದಪ್ಪ. ಏನಾಯ್ತು ನಿಮ್ಗೆ? ನಿನ್ನೆಯಿಂದ ಊಟ ಪಾಠ ಎಲ್ಲ ಬಿಟ್ಕೊಂಡು ಈಗ ಕೂತ್ರೆ ಅವ್ರು ಬಂದ್ಬಿಡ್ತಾರೆ ನಾವು ಪುಟ್ಟ. ಸೀತಾ ಕಳ್ದೋಗಿದ್ದಾಳಲ್ಲ, ನಮ್ಗೆ ತುಂಬಾ ಬೇಜಾರಾಗಿದೆ ಅಂಕಲ್. ಹೌದಾ? ನಮಗೂ ಬೇಜಾರಾಗ್ತದೆ. ಬೆಳಗಾಗದೊಳಗೆ ಸೀತಾ ಖಂಡಿತ ಬರ್ತಾಳೆ. ಪೊಲೀಸ್ ಅಂಕಲ್ ಕರ್ಕೊಂಡು ಬರ್ತಾರೆ. ಊಟ ಮಾಡೋಣ. ಆಗ್ಲೇ 2 ದಿನ ಆಯ್ತು ಅಂಕಲ್. ಸೀತಾ ನಿಜವಾಗ್ಲೂ ಸಿಗ್ತಾಳ ಅಂಕಲ್? ಸೀತಾ ಖಂಡಿತವಾಗಿ ಬರ್ತಾಳೆ. ನೀವೀಗ ಊಟ ಮಾಡಿ ಮಲ್ಕೊಂಡ್ರೆ ಸೀತಾ ಬೆಳಗಾಗದೊಳಗೆ ನಿಮ್ಮ ಕಣ್ಣು ಮುಂದೆ ಇರ್ತಾಳೆ. ಮಕ್ಕಳು ನೀವು ಈ ರೀತಿ ಸುಳ್ಳು ಹೇಳೋದು ಸರಿನಾ? ಸೀತಾ ಕಳೆದಾಗ್ಲಿ 2 ದಿನ ಆಗೋಯ್ತು. ಅವ್ರು ಹುಡುಕ್ಲಿಕ್ಕಂತ ಹೋದ ಪ್ರಕಾಶನ, ವಾಣಿ, ರಾಜು, ಫಾರೆಸ್ಟ್ನವರು, ಪೊಲೀಸ್ನವ್ರು ಎಲ್ಲ ಹೋಗಿದ್ದಾರೆ.
ಆದರೆ ಅವರಿಂದ 2 ದಿನ ಆದರೂ ಯಾವುದೂ ಸುಳಿದಿಲ್ಲ. ಅವರಿಗೆ ಏನಾದರೂ ಕಾಡೇನಾದರೂ ನುಂಗಾಕ್ಬಿಡ್ತಾ ಬಿಟ್ರೆ ನೀವು ಮಕ್ಕಳಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆಗಲೇ ತಲೆ ಹಚ್ಚಲಿಕ್ಕೆ ಶುರು ಮಾಡ್ಕೊಂಡ್ರೆ ಅಲ್ಲ ಹೇಗೆ ಮಾಡಿದ್ರೆ ಹೇಗೆ? ನೀವು ಹೋಗಿ ಸುಮ್ಮನೆ ಮಲ್ಕೊಳ್ಳಿ ಅಪ್ಪ. 2 ದಿನ ಮಳೆ ಬರ್ಲಿಕ್ಕೆ ಶುರುವಾಯಿತು. ಅಲ್ಲ ಪಟ 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 ಮಾಡಿ ಆಗಲಿಕ್ಕೆ ಯೋಚನೆ ಮಾಡ್ತೀನಿ. ಮಲ್ಕೊಳ್ಳಿ ಹೋಗಿ ಮಲ್ಕೊಳ್ಳಿ ಗುರುವೆ ಸ್ವೀಕರಿಸ್ತಂತ. ಮಡಗು ಕೆಳಗೆ. ನನ್ನ ಕೈಯಲ್ಲಿ ನಡೆಯಕ್ಕಾಗಲ್ಲಪ್ಪ. ಇಷ್ಟೇ ಸುಸ್ತಾಗ್ಬಿಟ್ರೆ ಹೇಗೋ ವಾಸು? ಸೀತೆ ಹುಡ್ಕೋದ್ ಬೇಡ್ವಾ? ಅದಕ್ಕೆ ಎರಡು ಡುಮ್ಮ ಆಗ್ಬಾರ್ದು ಅಂತ. ನೋಡ ರಾಜು, ಇಲ್ಲದೆಲ್ಲ ಹೇಳಿ ನಂಗೆ ಸಿಟ್ಟರ್ಸ್ಬೇಡ. ಇಬ್ರು ಈ ರೀತಿ ಕಿತ್ತಾಡ್ತಿದ್ರೆ ನಾವು ನಮ್ಮ ಸೀತೆನ ಹುಡುಕಿದ ಹಾಗೆ. ಸಾರಿ ಕಣ. ನಂದು ಅಷ್ಟೇ ಸಾರಿ. ಸೀತೆ ಎಲ್ಲಿದೆ? ಅವಳನ್ನೇ ಹುಡ್ಕಕ್ಕೆ ಹೋಗ್ತಿದ್ದೀವಿ ಪುಟ್ಟ. ಸುಮ್ಮನೆ ಕುತ್ಕೊಂಡ್ರಾಗುತ್ತಾ? ನಡೀರಿ ಸೀತೆನ ಹುಡ್ಕೋಣ. ಸೀತಾ 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 ಓಡ್ಬೇಡ ಕಣು, ನಮ್ ಜೊತೆನೆ ಬಾರು. ನಿಂತ್ಕೊಳ್ಳು, ಓಡ್ಬೇಡ. ಯಾಕೆ ಹೋಗ್ಲಿಕ್ಕಿದೀಯಾ? ಯಾವ್ದಾದ್ರು ಕಾಡು ಪ್ರಾಣಿಗಳಿರ್ಬೋದು. ಇಲ್ಲ ಕಣ, ಹಾಗೇನಾದ್ರೂ ಕಾಡು ಪ್ರಾಣಿ ಇದ್ದಿದ್ರೆ ನಮ್ ಹನುಮಾನ ಕಿರಿಸ್ತಿದ್ದ. ಬಹುಶಃ ನಮ್ ಕರಿಯಂಗೆ ಮನುಷ್ಯ ಸುಳಿ ಸಿಕ್ಕಿರ್ಬೋದಲ್ವಾ? ಕರಿಯ ನಾವು ಬರ್ತೀವಿ. ಮನುಷ್ಯ ಸಿಕ್ಕಿರುತ್ತೆ. ಮನುಷ್ಯನ ಅದು ಎಂತ ಕಾಣುತ್ತೆ? ಯಾರಿರ್ಬೋದು ಕೊಂಡ್ರು? ಏ ಕರಿಯ, ನೀನ್ ಹೋಗಿ ನೋಡ್ಕೊಂಡ್ ಬರ್ತೀಯನೋ? ನಾವೆಲ್ಲ ಇಲ್ಲೇ ಇರ್ತೀವಿ. ನಿದ್ದೆ ಬರ್ಲಿಲ್ವಾ? ಇವತ್ತು ಬೇಗ ಎದ್ಬಿಟ್ಟಿದ್ದೀರಾ? ಹೇಗೆ ನಿದ್ದೆ ಬರ್ತದೆ ಶಂಕರಣ್ಣ? ಆ ಪ್ರಕಾಶಣ್ಣ, ರಾಜು, ಭೀಮ, ವಾಸು, ಚಿತ್ರ ಹೋಗಿ 2 ದಿವಸ ಆಯ್ತು. ಎಲ್ಲಿದ್ದಾರೋ ಹೇಗಿದ್ದಾರೆ ಮಾರ? ಹೌದು, ಆಗ್ಲೇ 2 ದಿನ ಆಗೋಯ್ತಲ್ಲ. 2 ರಾತ್ರಿ ಮಕ್ಕಳು ಈ ಕಾಡಲ್ಲಿ ಹೇಗಿದ್ದಾರೋ ಏನೋ. ಏನ್ ಬಿಟ್ರೆ ಈ ಕಾಡು ಎಲ್ಲರೂ ನುಂಗಾಗ್ತಿದ್ಯೋ ಹೇಗೆ? ಬಿಡ್ತೋನಿ ಶಂಕರಣ್ಣ, ಅವರೆಲ್ಲ ಧೈರ್ಯಶಾಲಿಗಳು, ಯಾರು ಏನು ಆಗುವುದಿಲ್ಲ. ಬರ್ತಾರೆ. ಹೌದು, ರಾತ್ರಿ ಹೊತ್ತು ಇಂಥ ಕಾಡಲ್ಲಿ ಹೋಗೋದಂದ್ರೆ ಸಾಮಾನ್ಯನಾ? ಅದಕ್ಕೆ ಗುಂಡಿಗೆ ಬೇಕು. ಹೌದು ಶಂಕರಣ್ಣ, ನಮ್ಮ ಮಕ್ಕಳು ಏನು ಆಗುವುದಿಲ್ಲ ಅಂತ ಧೈರ್ಯಂ ಸರ್ವತ್ರ ಸಾಧನಂ. ಏನ್ ಬಿಟ್ರೆ ಮಕ್ಕಳನ್ನ ಯಾರೋ ಎದ್ದಿಲ್ವಾ? ಪಾಪ, ಮಕ್ಕಳು ಎದ್ದು ಏನು ಮಾಡ್ತಾರೆ? ಅವರಿಗೂ ಚಿಂತೆ ಇರ್ಲಿಕ್ಕಿಲ್ವಾ?
ಭಟ್ರೆ ಪೊಲೀಸ್ ಅಂಕಲ್ ಹೋಗಿ ಒಂದಿನ ಆಯ್ತಲ್ವಾ ಇನ್ನೂ ಹುಡುಕ್ಲಿಲ್ವಾ ಭಟ್ರೆ? ಪುಟ್ಟ, ಇಷ್ಟೊಂದು ದೊಡ್ಡ ಕಾಡು ಹುಡುಕ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾ? ಇದು ಅರ್ಧ ಗಂಟೆ ಹುಡುಕಲಿಕ್ಕೆ ಕಬ್ಬರ್ ಪಾರ್ಕಾ? ಹುಡ್ಕೋಕೆ ಇನ್ನೂ ಎಷ್ಟು ದಿವಸ ಆಗುತ್ತೆ ಅಂಕಲ್? ಇನ್ನೊಂದು 2 ದಿನದಲ್ಲಿ ಬಂದ್ಬಿಡ್ತಾರೆ ಪುಟ್ಟ, ನೀನೇ ನೋಡಿ ಅಂತ ಅಲ್ಲಿ ಅಂತ ಬಿಟ್ಟು. ಹೌದೌದು, ನೀವು ಅವ್ರು ಎಬ್ಬಿಸ್ಕೊಂಡು ಹೋಗಿ ಮುಖ ತೊಳ್ಕೊಂಡು ಬನ್ನಿ. ನಾನು ಆಮೇಲೆ ಬಿಸಿ ಹಾಲು ಕೊಡ್ತೇನೆ. ಆಮೇಲೆ ನೀವು ಆಟ ಆಡಿ, ನಾನು ಕುಂಟನ್ ಬಿಲ್ಲಿ ಆಡೋಕ್ಕೆ ಬರ್ತೇನೆ. ನೀವು ಮುಖ ತೊಳ್ಕೊಂಡು ಬಂದಿಲ್ಲ ಅಂದರೆ, ನೀವು ಅಲ್ಲಿ ಮುಖ ತೊಳೆದಿಲ್ಲ ಅಂದರೆ, ನೀವು ಇಲ್ಲಿಗೆ ಬಂದಿಲ್ಲ ಅಂದರೆ, ನೀವು ಆಟ ಆಡಿಲ್ಲ ಅಂದರೆ ನಾನು ಏನು ಮಾಡಲಿಕ್ಕಿಲ್ಲ, ಆಮೇಲೆ ಏನೂ ಆಗಲಿಕ್ಕಿಲ್ಲ. ಆಯ್ತಾ? ಸರಿಯ ಈ ರೀತಿ ಓಡ್ ಬರೋದು ನೋಡಿದ್ರೆ ಖಂಡಿತ ಅದಕ್ಕಿನ್ನ ಕ್ಲೂ ಸಿಕ್ಕಿದೆ ಕಂಡ್ರು. ಹೌದು ಹೌದು, ನಂಗೂ ಹಂಗೆ ಅನಿಸ್ತೈತೆ. ಗೊತ್ತಾಯ್ತು ಬಿಡು ಕರಿಯಾ, ನಿನ್ ಜೊತೆ ಬರ್ಬೇಕು ತಾನೇ? ಬರ್ತೀವಿ. ಕರಿಯಾ ಸೀತಾ ಕಾಣಿಸ್ತಾರೋ? ಇಲ್ಲಾಂದ್ರೆ ನಮ್ ಕರಿಯಾ ಇಷ್ಟೊಂದು ಎಕ್ಸಿಸ್ಟ್ ಆಗ್ತಾನೆ ಇರ್ಲಿಲ್ಲ. ಹೌದು, ನಡೀರಿ ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ನಾನು ಬಿಟ್ಬಿಟ್ಟು ಇಷ್ಟು ಫಾಸ್ಟಾಗಿ ಹೋಗ್ತಿದ್ಯಾ? ಇರು, ನೀನು ಮಾಡ್ತೀನಿ. ಪ್ರಕಾಶ್, ಪ್ರಕಾಶ್ ಎಲ್ಲಿ ಹೋಗ್ಬಿಟ್ಟೆ? ಪ್ರಕಾಶ್ ಪ್ಲೀಸ್ ಆಟ ಆಡಿಸ್ಬೇಡ. ಪ್ರಕಾಶ್ ಪ್ಲೀಸ್ ಕಾರು ಎಲ್ಲಿದ್ಯಾ? ಪ್ರಕಾಶ್, ಪ್ರಕಾಶ್ ವಾಣಿ, ವಾಣಿ ಹೋಗ್ಬಿಟ್ಟಪ್ಪ ಇವರು. ವಾಣಿ, ವಾಣಿ ಎಂತ ಕೆಲಸ ಮಾಡ್ಬಿಟ್ಟು? ವಾಣಿ, ವಾಣಿ ಎಲ್ಲೋಗ್ಬಿಟ್ಟಪ್ಪ? ವಾಣಿ, 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 ವಾಣಿ ಎಲ್ಲೋಗ್ಬಿಟ್ಲು? ವಾಣಿ, ಇಂಥ ಕಲ್ದೋಗಿದ್ದಲ್ಲಿ ವಾಣಿನೂ ಕಲ್ದೋಗ್ಬಿಟ್ಲ. ಎಲ್ಲ ಕಲ್ದೋಗ್ಲಪ್ಪ ನಾನು. ವಾಣಿ, ಅಕ್ಷಿ, ಯಾರು ಹುಡುಗರು ಸೊಳ್ಳೆ ಹಿಡ್ಕೊಂಡು ಬರ್ತಾ ಇದಾರೆ ಈ ಕಡೆಯಿಂದ. ಯಾರ ನೀವಲ್ಲ? ಯಾಕ ಬರ್ತಿದಾರೆ ಇಲ್ಲಿ? ಶಿಷ್ಯ, ಇವುಗಳು ಜೊತೆ ಅವ್ರನ್ನ ಬಲಿ ಕೊಟ್ಬಿಡಲ್ಲ, ಹಿಡಿದು ಕಟ್ಟಾಕ ಅವ್ರನ್ನ. ಅವ್ರು ಹೋಗಿ ಅವರಿಂದ ಯಾವ ಸಮಾಚಾರನೂ ಬರಲೇ ಇಲ್ವಲ್ಲ? ಖಂಡಿತ ಬರ್ಲಿಕ್ಕುಂಟು ಶಂಕರಣ್ಣ, ನೋಡ್ತಾ ಇರು. ಬಟ್ರೆ ಉಳಿದ ಮಕ್ಕಳನ್ನ ಊರಿಗೆ ಕಳಿಸ್ಬಿಟ್ರೆ ಹೇಗೆ? ಬೇಡ ಶಂಕರಣ್ಣ, ತಮ್ಮ ಮಕ್ಕಳು ಕಾಡಲ್ಲಿ ಕಳೆದೋದ್ ವಿಷಯ ತಿಳಿದ್ರೆ ಸುಮ್ಮನೆ ಕೊರಗ್ತಾರೆ. ಪ್ರಕಾಶನ ಬರೋವ್ರಿಗೆ ಕಾಯೋದು ಒಳ್ಳೇದು. ಹೌದು ಭಟ್ರೆ, ಅವ್ರು ಬರೋ ತಕ್ಕ ನಾವು ಹೋಗಲ್ಲ. ಅಯ್ಯೋ ಹನುಮ, ನೀವೊಬ್ಬರೇ ಬಂದುಬಿಟ್ಟಿಯಾ? ಸೀತೆ ಸಿಕ್ಲ? ರಾಜು ಎಲ್ಲಿ? ಜೀವ ಎಲ್ಲಿ ಮಾರಾಯ? ಸೀತೆ ಸಿಕ್ಬಿಟ್ಲು. ಹಾಗಾದ್ರೆ ನೋಡಿದ್ರ ಮಕ್ಕಳ, ಸೀತೆ ಸಿಕ್ಬಿಟ್ಲಂತೆ. ಏ ಖುಷಿ ಪಡು, ಎಲ್ಲ ಸಂತೋಷ ಸಂತೋಷ. ನೋಡು, ಏ ತಗೋ. ವಾಣಿ, ವಾಣಿ,
ವಾಣಿ ಯಾರು ನೀವು? ಮಾತಾಡ್ದೆ ನಮ್ಮ ಹಿಂದೆ ಬಾ. ಯಾರಪ್ಪ ಇವರು? ಭಯಂಕರ ಮಂತ್ರವಾದಿಗಳು. ಮಂತ್ರವಾದಿ ಹಿಡ್ಕೊಂಡ್ ಬರ್ತಿದ್ದಾರೆ. ಓ, ಮಂತ್ರವಾದಿಗಳು ಫಾರೆಸ್ಟ್ ಆಫೀಸರ್ ಕೈಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಓಯ್ ಕಾಟುಗಳೇ, ವಾಣಿ ಪ್ರಕಾಶಣ್ಣ ಮಕ್ಕಳು ಎಲ್ಲಿದ್ದಾರೆ ಅಂತ ಹೇಳಲೇ ಇಲ್ವಲ್ಲ? ಸರ್ ಬರ್ತಾರೆ ಈಗ. ಇವರು ಮೊದಲೇ ಕಟ್ಟಾಕಿ. ಓ, ಅಷ್ಟು ಕೆಲಸ ಮಾಡುವ ಈಗ. ಬನ್ನಿ ಬನ್ನಿ ಬನ್ನಿ. ಕುಡಿ ಬಿಡಿ, ಹಾಗೆ ಕುಡಿ ಕುಡಿ ಕುಡಿ. ಅಷ್ಟು ಮಾಡಿ ಮಾರೇನೆ ಇವರಿಗೆಲ್ಲ ಸರಿ. ಬನ್ನಿ, ಇಲ್ಲಿದ್ಯಾ? ವಾಣಿ ನೀನ್ ಇಲ್ಲಿದ್ದೇನಮ್ಮ? ನಾವ್ ಎಷ್ಟು ಗಾಬರಿ ಆಗ್ಬಿಟ್ಟಿದ್ವಿ ಗೊತ್ತಾ? ಪ್ರಕಾಶ್ ಇಲ್ಲಮ್ಮ? ಪ್ರಕಾಶ್ ಬಗ್ಗೆ ಚಿಂತೆ ಬೇಡ ಸರ್, ಹಿ ಇಸ್ ಬ್ರೇವ್. ನಂಗೆ ಗೊತ್ತಮ್ಮ, 2 ದಿನ ಹಗಲು ಕಾಡಲ್ಲಿ ಸುತ್ತಾಡ್ಬೇಕಾದ್ರೆ ಧೈರ್ಯ ಬೇಕು. ಅದು ಒಂಟಿಯಾಗಿ ಕಾಡಲ್ಲಿ ಸುತ್ತಾಡುವಾಗ ಅಪ್ಪ ಯಾವ ಕಡೆ ಬರ್ತದೆ ಅಂತ ಹೇಳಕ್ಕಾಗಲ್ಲ. ನಡ್ರಿ ಬೇಗ ಹೋಗೋಣ. ಪ್ರಕಾಶ್ 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 ಆಂಟಿ ಇವರೆಲ್ಲ ಸೇರ್ ನನ್ನ ಬಿಡಿಸಿದ್ರು. ಭಲೆ ಹುಡುಗ್ರ, ನಾವು ಮಾಡ್ಬೇಕಾಗಿರೋ ಕೆಲಸ ನೀವು ಮಾಡಿದೀರಾ. ಸೀತಾನ್ ಕಿಡ್ನಾಪ್ ಮಾಡಿದ್ ಯಾರು ಅಂತ ಹೇಳಲೇ ಇಲ್ಲ. ಆಂಟಿ ನಮ್ಮ ಸೀತಾನ ಯಾರೋ ಇಬ್ರು ಭಯಂಕರ ಮಂತ್ರವಾದಿಗಳು ಕಿಡ್ನಾಪ್ ಮಾಡಿದ್ರು. ನಾವು ಅವರಿಂದ ನಮ್ಮ ಸೀತಾನ ಬಿಡಿಸ್ಕೊಂಡು ಬಂದ್ವಿ. ಹಾಗಾದ್ರೆ ಆ ಮಂತ್ರವಾದಿಗಳಲ್ಲಿ ನೀವೇ ಇಲ್ಲಿ ಬರ್ತಾ ಇದ್ದೀರಾ? ಪ್ರಕಾಶ್ ಅಂಕಲ್ ವಾಣಿ ಆಂಟಿನ ಹುಡ್ಕೋಕೆ. ಹುಡುಕ್ಲಿಕ್ಕೆ ನಾವಿದ್ದೀವಿ. PC ಕಳಿಸಿದ ಮಕ್ಕಳೆಲ್ಲ ಟೆಂಟಿ ಹೋಗಿಯಪ್ಪ. ಬಸವರಾಜ್ ಅವ್ರಿಗೆ ಕಳಿಸಿ ಬಿಟ್ಟು ಬನ್ನಿ ಅಪ್ಪ. ಬನ್ನಿ ಮಕ್ಕಳು, ಎಲ್ಲ ಟೆಂಟ್ ಹತ್ರ ಹೋಗಿ. ಇನ್ಸ್ಪೆಕ್ಟ್ರೆ, ನಾವು ಪ್ರಕಾಶ್ ಏಯ್, ಯಾರು ನೀನು? ಪೊಲೀಸ ಸಿಐಡಿನ? ಹೇಳು. ಅರೆ ಕರಿಯ, ಇಲ್ಲಿ ಯಾಕೆ ಬಂದೆ? ಕರಿಯ ಬಂದಿದ್ದಾನಂದ್ರಿ, ಮಕ್ಕಳೆಲ್ಲ ಏನೋ ತೊಂದರೆ ಸಿಗಾಕೊಂಡಂಗಿದೆ. ಓಹೋ, ಇದು ನಮ್ಮನ್ನ ಅವ್ರಿರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಬಂದಿರಬೇಕು. ಹೌದು ಹೌದು, ಇದನ್ನ ಅರ್ಜೆಂಟ್ ನೋಡಿದ್ರೆ ತಕ್ಷಣ ನಾವು ಇದ್ರ ಜೊತೆ ಹೊರಡ್ಬೇಕಾಗ್ತದೆ. ಬೇಗ ನಡಿ ಕರಿಯ, ಬೇಗ ನಡಿ. ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ಮಕ್ಕಳು ಕಾಡಲ್ಲಿ ಕಳೆದೋಗಿದ್ದಾರೆ ಅಂತ. ಅದಕ್ಕೆ ಅವ್ರು ಹುಡುಕ್ತಾ ಬಂದಿದ್ದೀವಿ ನಾವು. ಹೇಳ್ಬೇಡ, ಸಾಯಿಸ್ಬಿಟ್ಟು ನಾವು ಸೈಲೆಂಟ್ ಆಗಿ ಹೋಗ್ಬೇಕ. ಇವಾಗ ಇಟ್ಕೊಂಡು ಗೌರ್ಮೆಂಟ್ ಇಂದ ದುಡ್ಡು ಕೇಳೋಣ ಅಂದ್ರೆ ನನ್ನ ಒತ್ತಡಾಗಿಟ್ಕೊಂಡು ಗೌರ್ಮೆಂಟಿಂದ ದುಡ್ಡು ಕೇಳ್ತೀರಾ?
ಅಷ್ಟೇ ಹೇಳಿದ್ರೆ ಇದು ಕಿಟ್ಟಪ್ಪದೆಲ್ಲ ಬೇಡ ಅಂತ ನೀರಪ್ಪ ನಿಂತಾರ ಕಿಟ್ಟಪ್ಪ ಇವೆಲ್ಲ ಜೈಲ್ಸರಾಗಿ ದುಡ್ಡು ಬಂದ್ರೆ 4 ಕೋಡೆ ಮತ್ತೆ ಆರಾಮಾಗಿರೋಣ ಅನ್ಕೊಂಡಿದ್ದೆ. ಈಗ 4 ಕೋಡೆ ಮತ್ತೆ ಆರಾಮಾಗಿರ್ ನೋಡಿ ಜೈಲಲ್ಲಿ. ಇವನಿಂದ ನಾವೆಲ್ಲ ಹಾಳಾಗುತ್ತೀವಲ್ಲ. ಸರ್ ಸಮಯ ಸರಿಯಾಗಿ ಬಂದು ನಮ್ಗೆ ತುಂಬಾ ಸಹಾಯ ಮಾಡಿ. ಇದು ನಮ್ಮ ಡ್ಯೂಟಿ ಸರ್. ಇದು ಬೀಯಿಂಗ್ ಎ ಸಿವಿಲ್ ಆಗಿ ಪ್ರಕಾಶ್ ಅವರೇ ನಿಮ್ಮ ಧೈರ್ಯನ ಮೆಚ್ಚಬೇಕಾಗುತ್ತೆ. ಈ ಪುಟಾಣಿಗಳೆಲ್ಲ ಅಸಾಧ್ಯರು ಸರ್. ಬರೀ ಪುಟಾಣಿಗಳಲ್ಲ ಸರ್ ಇವರು, ಇದು ನಮ್ಮ ಪುಟಾಣಿ ಸೈನ್ಯ. ಹೌದು, ಈ ಮಕ್ಕಳಿಗೆ ಶೌರ್ಯ ಪ್ರಶಸ್ತಿ ಕೊಡ್ಲಿಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ರೆಕಮೆಂಡ್ ಮಾಡ್ತೇನೆ. ಈ ಪುಟಾಣಿ ಸೈನ್ಯದ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ಪುಟಾಣಿ ಸೈನ್ಯದಲ್ಲೊಂದು ನಾನೊಂದು ಪುಟಾಣಿ. ನಮ್ಮನ್ನೆಲ್ಲ ಕಾಪಾಡಿದ ಈ ಪುಟಾಣಿಗಳೇ. ನಮ್ಮ ಡಿಪಾರ್ಟ್ಮೆಂಟ್ ಇಂದ ಪುಟಾಣಿ ಮಕ್ಕಳಿಗೆ ಪ್ರಶಸ್ತಿ ಕೊಡಿಸಲು ಪ್ರಯತ್ನ ಪಡ್ತೇವೆ. ಬೇಡ ಪುಟ, ನೀನೇ ತಿನ್ನಾಯ್ತಾ? ಆಯ್ತು ಪ್ರಕಾಶ್, ಹೊರಡೋಣ. ಹೋಗೋಣ. ಎಲ್ಲ ಆಯ್ತಲ್ಲ, ಈಗೇನ್ ಮಾಡೋದು? ಇನ್ನೇನು ಎಲ್ಲ ಗಂಡಂತ್ರ ಎಲ್ಲ ಕಳೀತಲ್ಲ, ಆರಾಮಾಗಿ ಊಟ ಮಾಡಿ ಮಲ್ಗೋಣ. ಈಗ ವಾಣಿ ಆಂಟಿ ಊಟ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಊಟ ಬೇಕೋ ಟ್ರೆಕ್ಕಿಂಗ್ ಬೇಕೋ? ಓಕೆ, ಹಾಗೆ ಮಾಡೋಣ. ನೀವು ಬನ್ನಿ. ನಂಗಿದು ಕೆಲಸ ಇಲ್ಲ, ಕುಕಿಂಗ್. ಓಕೆ, ಸರಿಯಾ? ಬರೋ ಹನುಮ ಇಲ್ಲಿ. ಅಲ್ಲಿ ಹನುಮ, ಬಾ ಬಾ ಬಾ. ಬನ್ನಿ ಬನ್ನಿ ಬನ್ನಿ. ಇದು ಕಾಡು, ಸುಂದರ ಕಾಡು. ಅಲ್ಲ ಆಂಟಿ, ಭೀಕರ ಕಾಡು. ಓಹೋ, ಮನೋಹರ ಕಾಡು. ಅಮ್ಮಮ್ಮ, ಭಯಂಕರ ಕಾಡು. ಇದು ಕಾಡು, ಇದುವೆ ನಮ್ಮ ಕಾನನ. ಈ ಕಾನನದಲ್ಲಿ ನಮ್ಮ ಚಾರಣ. ಇದು ಕಾಡು, ಇದುವೆ ನಮ್ಮ ಕಾನನ. ಈ ಕಾನನದಲ್ಲಿ ನಮ್ಮ ಚಾರಣ.